ನಮಸ್ತೆ, ವೆರಿ ಗುಡ್ ಮಾರ್ನಿಂಗ್, ಹ್ಯಾಪಿ ಸಂಡೇ ಮಾರ್ನಿಂಗ್. ಟೈಮ್ ಬಂದು 9:15. ಸಂಡೇ ಅಂದರೆ ಎಲ್ಲ ಲೇಸಿ ಡೇ, ಆರಾಮಾಗಿ ಮಲ್ಕೊಂಡು ಲೇಟಾಗೆದ್ದು ಲೇಟಾಗಿ ಬ್ರೇಕ್ಫಾಸ್ಟ್ ಮಾಡ್ತಿರ್ತೀರ. ಐ ಥಿಂಕ್ ಎಲ್ಲರ ಮನೇಲೂ ಅದೇ ಥರ. ಬಟ್ ನಮ್ಮದು ಆ್ಯಸ್ ಯೂಶ್ವಲ್ 3 ಗಂಟೆಗೆ ನನ್ನ ಅರ್ಲಿ ಮಾರ್ನಿಂಗ್ ಸ್ಟಾರ್ಟ್ ಆಗಿದೆ. ಎಲ್ಲ ಕೆಲಸ ಮುಗೀತು, ಸ್ವಲ್ಪ ಫ್ರೆಶ್ ಅಪ್ ಕೂಡ ಆಗಾಯಿತು. ಮೀನ್ಸ್ ಅಂದರೆ ಎಲ್ಲ ಟಾಯ್ಲೆಟ್ ಎಲ್ಲ ವಾಶ್ ಮಾಡಿದ್ಮೇಲೆ ತಲೆ ಸ್ನಾನ ಮಾಡಿಲ್ಲ, ಹರಳೆಣ್ಣೆ ಹಚ್ಚಿದ್ದೀನಿ. ಸೊ ಹಾಗಾಗಿ ಮೈ ಸ್ನಾನ ಪ್ರತಿಯೊಂದು ಆಯಿತು. ಗೈಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಗೈಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿರ್ತೀರಾ, ಫ್ಯಾಂಟಾಸ್ಟಿಕ್ ಆಗಿರ್ತೀರಾ. ಸೊ ಬ್ರೇಕ್ಫಾಸ್ಟ್ ಆಯಿತಾ? ಯಾರೆಲ್ಲ ಏನೇನು ಬ್ರೇಕ್ಫಾಸ್ಟ್ ಮಾಡಿದ್ರಿ ಕಮೆಂಟ್ ಮಾಡಿ. ಯಾರಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನನ್ನ ವಿಡಿಯೋ ಕೊನೆ ತನಕ ನೋಡಿ. ಸ್ವಲ್ಪನಾದರೂ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ನನ್ನ ವ್ಲಾಗ್ನ ಶೇರ್ ಮಾಡ್ಕೊಳ್ಳಿ, ಒಂದು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇವತ್ತಿನ ವ್ಲಾಗ್ ಏನಪ್ಪ, ಏನು ವಿಷಯ ನಿಮಗೆ ತಮ್ಲೈನ್ ನೋಡಿದರೆ ಗೊತ್ತಿರುತ್ತೆ. ಸ್ವಲ್ಪ ಮಾತಾಡೋದಿದೆ. ಎಲ್ಲರೂ ಹೇಗಿದ್ದೀರಾ? ಆ್ಯಕ್ಚುಲಿ ನೆನ್ನೆನೇ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ, ಬಟ್ ನಿಜಕ್ಕೂ ಆಗಲಿಲ್ಲ. ಯಾಕೆ, ಏನು ಎತ್ತ ಅಂತಂತೀಯ ಹೇಳ್ತೀನಿ. ಏನೇನಾಯಿತು ಆ್ಯಡ್ ಮಾಡ್ತೀನಿ, ನೋಡ್ಕೊಂಡು ವಾಪಸ್ ಬನ್ನಿ. ಎಲ್ಲೂ ಹೋಗಬೇಡಿ ದಯವಿಟ್ಟು. ನಾನು ಪ್ರೀತಿ ಕೊಡೋರಿಗೆ, ನನ್ನನ್ನೆಲ್ಲ ಯಾರ್ಯಾರು ಪ್ರೀತಿ ಮಾಡ್ತಿರೋ, ಸೊ ಅವ್ರಿಗೋಸ್ಕರ ಈ ವಿಡಿಯೋನ ಡೆಡಿಕೇಟ್ ಮಾಡ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ವೆಲ್ಕಮ್ ಬ್ಯಾಕ್. ಏನೇನಾಯಿತು ಆ್ಯಡ್ ಮಾಡ್ತೀನಿ, ನೋಡ್ಕೊಂಬನ್ನಿ. ಎಲ್ಲೂ ಹೋಗಬೇಡಿ. ನಿಮ್ಮ ಶ್ವೇತಕ್ಕ ನಿಮಗೋಸ್ಕರ ಕಾಯ್ತಾ ಇರ್ತೀನಿ ಅಂತ ಹೇಳ್ತಾ ಸ್ಟೇ ಟ್ಯೂನ್. ಆ್ಯಕ್ಚುಲಿ ಸಾಟರ್ಡೆ ಮಾರ್ನಿಂಗ್, ಶನಿವಾರ ಬೆಳಿಗ್ಗೆನೇ ವ್ಲಾಗ್ನ ಸ್ಟಾರ್ಟ್ ಮಾಡಿಕೊಂಡೆ ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ. ಬಟ್ ಕೆಲಸದಲ್ಲಿ ಬ್ಯುಸಿ ಇದ್ದಿದ್ದ ಕಾರಣ ವ್ಲಾಗ್ ಮಾಡೋಕ್ಕೆ ಆಗಲಿಲ್ಲ. ದೇವಸ್ಥಾನಕ್ಕೆ ಆ್ಯಸ್ ಯೂಶ್ವಲ್ ಹೋಗಿ, ನನ್ನ ಮಗನಿಗೆ ಸ್ಕೂಲ್ ಸ್ಟಾರ್ಟ್ ಆಗಿದೆ, ನಿಮಗೆ ಗೊತ್ತು. ಅವನಿಗೆ ಚಪಾತಿ ಮತ್ತು ಟೊಮೆಟೊ ಗೊಜ್ಜು ಮಾಡಿಕೊಟ್ಟು ಎಲ್ಲ ಆದಮೇಲೆ ಮಾರ್ನಿಂಗ್ ಕ್ಲಾಸ್ ಅಲ್ವಾ, ಡಬ್ಬಿಗೆ ಒಂದು ಸ್ವಲ್ಪ ಮಮ್ಮಿ ಮ್ಯಾಗಿ ಮಾಡಿಕೊಡು ಅಂದ. ಅವನಿಗೂ ಕೂಡ ಮ್ಯಾಗಿ ಮಾಡಿ ಡಬ್ಬಿಗೆ ಹಾಕಿ ನಾನು ಮನೆ ಕೆಲಸ ಮುಗಿಸಿ ಐ ಥಿಂಕ್ 8 ಕಾಲು ಅಂದ್ಕೋತೀನಿ, ಟೆಂಪಲ್ಗೆ ಕೂಡ ಬಂದು ಮಹಾಮಂಗಳಾರತಿ, ಅರ್ಚನೆ, ಎಳ್ಬತ್ತಿ ಎಲ್ಲ ತೊಗೊಂಡೋಗಿ ಟೆಂಪಲಲ್ಲಿ ಹಚ್ಚಿಟ್ಬಿಟ್ಟು ಅರ್ಚನೆ ಮಾಡಿಸ್ಕೊಂಡು ಮನೆಗೆ ಬಂದ ತಕ್ಷಣ ಶನಿವಾರ ಭಾನುವಾರ ಅಂದರೆ ನಮಗೆ ಫುಲ್ ವರ್ಕಿಂಗ್ ಡೇ, ಫ್ರೀ ಇರೋದಿಲ್ಲ. ಸೊ ಹಾಲು ಚೀಸ್ ಬಾಲ್ಸ್ ಗೋಡೌನಲ್ಲಿತ್ತು ಫ್ರೀಝರಲ್ಲಿ. ಚಾರು ಮಮ್ಮಿ ಮಾಡಿಕೊಡು ಮಮ್ಮಿ ಅಂತ ಕೇಳ್ತಾಯಿದ್ಲು. ಸೊ ಅವಳಿಗೂ ಕೂಡ ಎಣ್ಣೆಗೆ ಹಾಕಿ ಡೀಪ್ ಫ್ರೈ ಮಾಡಿಕೊಟ್ಟೆ. ಇನ್ನು ನನ್ನ ಮಗ ಮಧ್ಯಾಹ್ನ ಬರ್ತಾನೆ, ಏನು ಮಾಡಿದ್ಯಾ ಸ್ನ್ಯಾಕ್ ಮಮ್ಮಿ ಅಂತಾನೆ. ಸೊ ಅವನಿಗೂ ಆಗತ್ತೆ ಅಂತ ಹೇಳಿ ಅವಳಿಗೂ ಕೂಡ ಇಬ್ರಿಗೂ ಕರೆದು ಎಣ್ಣೆಲಿ ಅದು ನಾವು ರೆಡಿಮೇಡ್ ತರಿಸೋದು. ಅಷ್ಟರಲ್ಲಿ ಇವಳು ಮ್ಯಾಂಗೋ ಮತ್ತು ವೆನಿಲ್ಲಾ ಐಸ್ ಕ್ರೀಮ್ ಹಾಕಿ ಒಂದು ಜ್ಯೂಸ್ ಮಾಡಿದ್ಲು. ಪಿಸ್ತಾ ಬಾದಾಮ್ ಎಲ್ಲ ಕಟ್ ಮಾಡಿ ಹಾಕಿ ಈ ಥರದ್ದೆಲ್ಲ ತುಂಬ ಚೆನ್ನಾಗಿ ಇಬ್ಬರು ಕೂಡ, ನನ್ನ ಮಕ್ಕಳು ಇಬ್ಬರು ಕೂಡ ಮಾಡ್ತಾರೆ. ಸ್ವಲ್ಪ ಸಕ್ಕರೆ ಕಮ್ಮಿ ಆಯಿತು, ಮ್ಯಾಂಗೋ ಅಷ್ಟು ಸ್ವೀಟ್ ಇರಲಿಲ್ಲ, ಹುಳಿ ಇತ್ತು. ಸ್ವಲ್ಪ ಫ್ರೀಝರಲ್ಲಿ ಇಟ್ಟು ಬಾ ಆಮೇಲೆ ತಿನ್ನೋಣ ಅಂತ ಹೇಳಿದೆ. ಅಷ್ಟರಲ್ಲಿ ಸತೀಶ್ ಕೂಡ ಮಾರ್ಕೆಟ್ಗೆ ಹೋಗಿ ಸುಸ್ತಾಗಿ ಬಂದು 5 ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಡ್ತಾಯಿಲ್ಲ. ಪಪ್ಪ ಬಾ ಮೇಕಪ್ ಮಾಡ್ಕೊಡ್ತೀನಿ ಅಂತ ಹೇಳಿ ಕೂರಿಸ್ಕೊಂಡು ಕೂತಿದ್ದಾಳೆ. ಅವನ್ನೇನೋ ಸ್ಕೂಲಿಗೆ ಹೊಟ್ಟೋಗ್ತಾನೆ, ಇವಳಿಗೆ ಟೈಮ್ ಪಾಸ್ ಆಗ್ತಾಯಿಲ್ಲ. ಮನೇಲಿ ಏನಾದರೂ ಒಂದು ಮಾಡ್ತಿರ್ತಾಳೆ. ಬೆಳಿಗ್ಗೆಯಿಂದ ಮ್ಯಾಂಗೋ ಜ್ಯೂಸ್ ಮಾಡಿದ್ಲು, ಕಲ್ಲಂಗಡಿ ಹಣ್ಣು ಕಟ್ ಮಾಡಿ ಅವ್ರ ಪಪ್ಪಂಗೆ ಪ್ಲೇಟ್ಗೆ ಹಾಕಿ ಪೆಪ್ಪರ್ ಸಾಲ್ಟ್ ಹಾಕಿ ಸ್ಪೂನ್ ಹಾಕಿ ತಂದಿಟ್ಟಿದ್ದಾಳೆ. ಅದನ್ನು ತಿನ್ನಕ್ಕೆ ಬಿಡ್ತಾಯಿಲ್ಲ. ಅದಕ್ಕೆ ಅವಳು ಏನು ಮಾಡಿದ್ರು ಮಾಡಿಸ್ಕೋತಾರೆ. ಒಂದು ನಿಜ ಹೇಳಬೇಕು ಅಂದರೆ ಬೇಡ ಮಾಡಬೇಡ ಅಂತ ಏನೂ ಹೇಳಲ್ಲ, ಪುಯಿಂಕ್ ಅನ್ನಲ್ಲ. ನೀವೇ ನೋಡಿ, ಅದೇ ಕೆಲಸ ನಾನು ಮಾಡಿದ್ರೆ ಬಿಡ್ತಾರ? ಅವಳೆ ಮಗು ಥರ ಮಲ್ಕೊಂಡು ಅವಳು ಏನು ಹಚ್ಚಿದ್ರು, ರಬ ತಿಕ್ಕಿ ಕೆನ್ನೆ ಪನ್ನೆ ಕಿತ್ತಾಕಿದ್ರು ಸರಿ, ಮೂಗು ಮುಸುಡಿ ಎಲ್ಲ ಕುಯ್ದಾಕಿದ್ರು ಸರಿ ಕುಯ್ಸ್ಕೋತಾರೆ. ಹೆಂಗೆ ಟ್ಯಾಪ್ ಮಾಡ್ತಾಯಿದ್ದಾಳೆ ನೋಡಿ ಇಟ್ಕೊಂಡು. ನನಗೆ ಒಂದು ಕಡೆ ನಗು, ಒಂದು ಕಡೆ ಕೋಪ, ಏನಾದರೂ ಮಾಡ್ಕೊ ನೀನು ಅಂತ ಅಂದ್ಬಿಟ್ಟು ಏನೋ ಒಂಥರ ಅವ್ರಿಗೆ ಖುಷಿ. ಅವಳ ಥರ ಮಾಡಿದ್ರೆ ಅವ್ರ ಟಯರ್ಡ್ನೆಸ್ ಎಲ್ಲ ಹೋಗುತ್ತಂತೆ. ಮಕ್ಕಳಲ್ವಾ, ಮಾಡಲಿ ನೋಡಿ. ಹೈ ಲ್ಯಾಶಸ್ ಆಗ್ತಾಯಿದ್ದಾಳೆ ಗೈಸ್. ನನಗಂತೂ ರೀ ಹಿಂಗೆ ರೋಡ್ಗೆ ಹೋಗುರಿ ಅಂತ ಹೇಳ್ತಾಯಿದ್ದೆ. ಮಾಡಲಿ, ಅವಳೇನೇನು ಮಾಡ್ತಾಳೆ ಮಾಡಲಿ, ಅವಳೇ ತಂದು ಮುಖ ಉರಿಸ್ಬೇಕು ಅಂತಲೂ ಕೂಡ ಹೇಳ್ತಾಯಿದ್ರು. ಲಿಪ್ಸ್ಟಿಕ್ ಹಾಕ್ತೀನಿ ಪಪ್ಪ ಅಂತೇಳಿ, ಲಿಪ್ ಶೈನರ್ ಅದನ್ನು ಹಾಕಿ ನಾನು ವೀಡಿಯೋ ಮಾಡ್ತಾಯಿದ್ದೀಯ ಅಂತ ನನ್ನ ಗುರ್ರೈಸ್ತಾ ಇದ್ದಾರೆ ಒಂದು ಕಣ್ಣಲ್ಲಿ. ಇಲ್ಲ ನಾವು ವೀಡಿಯೋ ಮಾಡ್ತಾಯಿಲ್ಲ, ಮಾಡಿಸ್ಕೊಳ್ಳಿ ಅಂತ ರೇಗಿಸ್ತಾ ಇದ್ದೆ. ಅದನ್ನೇ ಬ್ಲಷ್ ಥರ ಕೂಡ ಯೂಸ್ ಮಾಡ್ತಾಯಿದ್ದಾಳೆ. ಇವೆಲ್ಲ ತುಂಬ ಇಂಟ್ರೆಸ್ಟ್ ಗೈಸ್ ಅವಳಿಗೆ. ಸೊ ನೋಡಬೇಕು ಆನ್ ಫ್ಯೂಚರ್ ಏನಾಗ್ತಾಳೆ ಅಂತ. ನಾನು ಹೇಳ್ತಿದ್ದೆ ಇದೇ ಓದೋದ್ರಲ್ಲಿ ಬರೆಯೋದ್ರಲ್ಲಿ ತೋರಿಸು ಅಂತ. ಅದರಲ್ಲೂ ಇದ್ದಾಳೆ ಅವನಕ್ಕಿಂತ ಫಾಸ್ಟ್. ಇವಾಗೆಲ್ಲ ಹೆಣ್ಮಕ್ಳೇ ಸ್ಟ್ರಾಂಗ್ ಅಲ್ವಾ ಎಲ್ಲದರಲ್ಲೂ. ಸೊ ಹೊಟ್ಟೆ ಕಿಚ್ಚು ಅಥವಾ ಜಂಬಕ್ಕೆ ಹೇಳ್ತಾ ಇದ್ದೀನಿ ಅಂತಲ್ಲ. ಸೊ ಅವಳು ಸ್ವಲ್ಪ ಹಾಗೆ ಮಮ್ಮಿ ಬಾ ತಿನ್ನೋಣ ಕೋಲ್ಡ್ ಆಗಿದೆ ಅಂತ ಕರೀತಾ ಇದ್ಲು. ಅದಕ್ಕೆ ನಾನು ಅವಳಿಗೊಂದು ಸಜೆಸ್ಟ್ ಮಾಡಿದೆ.
ಸ್ವಲ್ಪ ಸಕ್ಕರೆ ಇಲ್ಲ ಬೆಲ್ಲ ಹಾಕಬೇಕಾಗಿತ್ತು, ಇನ್ನೂ ಚೆನ್ನಾಗಿರ್ತಾಯಿತ್ತು ಅಂತ. ನಿಜಕ್ಕೂ ತುಂಬ ಚೆನ್ನಾಗಿತ್ತು ಗೈಸ್. ಅವಳು ಎಷ್ಟು ಇನೋವೇಟಿವ್ ಆಗಿ ಡೆಕೋರೇಟ್ ಮಾಡಿದ್ಲು ಅಂದರೆ ಅಷ್ಟು ಪೇಷನ್ಸ್ ಒನ್ ಟೈಮ್ ನನಗೂ ಇರೋಲ್ಲ. ಮೇಲೆ ಐಸ್ ಕ್ರೀಮ್ ಹಾಕಿ ಪಿಸ್ತಾ, ಬಾದಾಮಿ, ಡ್ರೈ ಫ್ರೂಟ್ಸ್, ದ್ರಾಕ್ಷಿ, ಗೋಡಂಬಿ ನೈಸಾಗಿ ಚಾಪ್ ಮಾಡಿ ಡಿಸೈನ್ ಮಾಡಿದ್ಲು, ಡೆಕೋರೇಟ್ ಮಾಡಿದ್ಲು. ನಿಜಕ್ಕೂ ನನಗೆ ತುಂಬ ಖುಷಿಯಾಯಿತು. ಇನ್ಸ್ಟಾದಲ್ಲಿ ಸ್ಟೋರಿ ಕೂಡ ಹಾಕಿದ್ದೆ, ರೀಲ್ಸ್ ಕೂಡ ಹಾಕಿದ್ದೆ. ಇದಿಷ್ಟು ಶನಿವಾರ ನಡೆದಂಥ ವ್ಲಾಗ್. ಮತ್ತೆ ವಿಡಿಯೋ ಶೂಟ್ ಮಾಡಲೇ ಇಲ್ಲ ನಾನು. ಇದು ಸಂಡೇ ಮಾರ್ನಿಂಗ್ ವಾಕ್ ಮುಗಿಸ್ಕೊಂಡು ಮನೆಗೆ ಬಂದು ಸ್ವಲ್ಪ ಗ್ರಾಸರೀಸ್ ಎಲ್ಲ, ಡ್ರೈ ಫ್ರೂಟ್ಸ್ ಎಲ್ಲ ಖಾಲಿಯಾಗಿತ್ತು. ಅದನ್ನೆಲ್ಲ ಸತೀಶ್ ಸಂತೆಪೇಟೆಯಿಂದ ತಂದಿದ್ರು. ಅದನ್ನೆಲ್ಲ ಮನೆಗೆ ಏನೇನು ಬೇಕೋ ಅದನ್ನಷ್ಟನ್ನು ತಗೊಂಡು ಒಂದು ಟಬ್ಬಲ್ ಹಾಕಿ ಎತ್ತಿಟ್ಕೊತಾ ಇದ್ದೀನಿ. ಯಾಕಂದರೆ ಸ್ವಲ್ಪ ಅಷ್ಟೊಂದು ನಾನು ಯೂಸ್ ಮಾಡಲ್ಲ ಮಸಾಲೆ ಐಟಮ್ಸ್, ಆ ಥರದ್ದೆಲ್ಲ ಗಸಗಸೆ, ಚಕ್ಕೆ, ಲವಂಗ, ಹಳೇದು ಯಾವುದಿದೆ ಅದನ್ನೆಲ್ಲ ವಾಪಸ್ ಕೆಳಗಡೆಗೆ ಕೊಟ್ಟು ಹೊಸದು ಇಟ್ಕೊಳ್ಳೋಣ ಅಂತ ಹೇಳಿ ಮಾಡ್ತಾಯಿದ್ದೆ. ಕೆಳಗಡೆ ಅಂತೂ ಫುಲ್ ಕೆಲಸ ಇತ್ತು ಇವತ್ತು. ಎಲ್ಲರೂ ಫುಲ್ ಬ್ಯುಸಿಯಾಗಿದ್ದರು ಅಂತಲೇ ಹೇಳ್ಬೋದು. ಇದು ಸಂಡೇ ಏನೇನಾಯಿತು ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ. ಕೈ ಕಾಲು ಹಾಕೋಕ್ಕೂ ಜಾಗ ಇಲ್ಲ ಗೈಸ್, ಅಷ್ಟು ಜನ ಹುಡುಗರು. ಸತೀಶ್ ಇರಲಿಲ್ಲ, ಚೌಟ್ರಿಗೆ ಹೋಗಿದ್ರು. ಅಕ್ಕಿ ರೊಟ್ಟಿ ಮಾಡೋರು ಅಕ್ಕಿ ರೊಟ್ಟಿ, ಬೇಳೆ ಒಬ್ಬಟ್ಟು ಮಾಡೋರು ಬೇಳೆ ಒಬ್ಬಟ್ಟು, ಮಿಕ್ಕಿದ ಐಟಮ್ಸ್ ಎಲ್ಲ ಮಾಡೋರೆಲ್ಲ ಮಾಡ್ತಾಯಿದ್ರು. ನನಗೆ ಬೇರೆ ಕಾಲ್ ಮೇಲೆ ಕಾಲ್ ಮಾಡ್ತಾಯಿದ್ರು. ಇಡೀ ರಾತ್ರಿ ಇವತ್ತು ನಾನು ನಿದ್ದೆ ಮಾಡಿಲ್ಲ ಗೈಸ್. ರಾತ್ರಿ ಫುಲ್ಲು ಒಂದಾಮೇಲೆ ಒಂದು ಕಾಲ್ಸು, ಡಿಸ್ಟರ್ಬೆನ್ಸು. ಈಗ ಒಂದು ಜವಾಬ್ದಾರಿ ಅಂತ ತಗೊಂಡ್ಮೇಲೆ ಅದನ್ನು ಅಚ್ಚುಕಟ್ಟಾಗಿ ಒಳ್ಳೆ ರೀತಿಲಿ ಯಾವುದೇ ಕುಂದು ಕೊರತೆ ಬರ್ದಂಗೆ ನಿಭಾಯಿಸ್ಕೊಂಡು ಹೋಗುವಂಥದ್ದು ನಮ್ಮ ರೆಸ್ಪಾನ್ಸಿಬಿಲಿಟೀಸ್ ಆಗಿರುತ್ತೆ ಅಲ್ವಾ? ನಿಜ ತಾನೇ? ಹಾಲೆಲ್ಲಿತ್ತು ಈ ಥರ ಸೋಕಿ ಚೋಡಿಯಲ್ಲಿ ಏನು ಚೋಡಿ ಅವ್ರಿಗೆ ಇದೇನೋ ಇಷ್ಟು ಎಣ್ಣೆ ಚೆಲ್ಲಿದ್ಯಲ್ಲೋ ಲೋ, ಸೀದೋದ ನಿನ್ನ ಟೀ ಮನೆ ಮಾರತ್ತೋಗ ತಿನ್ಬೇಕು. ಈ ಸತ್ತು ತಿನ್ನಿ, ಸೀದೋಗೋ ಗೀದೋಗೋ ಅವೆಲ್ಲ ಬಿಡಿ. ಆಯ್ತು ಹಾಕು, ಜಾಸ್ತಿ ಮಾತಾಡ ತಗಲ್ವಾ? ಅಯ್ಯೋ ರಾಕ್ಷಸಿನ ನಾನು. ನಾವೇ ಇಟ್ಕೊಬಿಟ್ಟ 3 ಹಾಕೊಂಡಿದ್ದು. ಹಿಂಗೆ ಮಾಡ್ಕೊಂಡೋಗು. ಬೇಡ ಬೇಡ ನನಗೆ, ಬೇಡ ಬೇಡ ನನಗೆ. ನಾನು ಟೀ ಕುಡಿಯಲ್ಲ. ಏನು ಸ್ವೀಟ್ ಅದು? ಸ್ಯಾಂಡ್ವಿಚ್ಚಾ? ಎಲ್ಲಿ ಚರ್ರಿ ಹಾಕ ಬದಲು ಪೊಟ್ಟಿಟ್ಟವ್ರಲ್ಲ, ಒಂದು ಕೆಂಪು ಪೊಟ್ಟಿಟ್ಟವ್ರೆ. ಏನು ರತ್ನಮ್ಮ ಈ ಥರ? ಏನ್ರಿ ಚೋಡಿ? ನಾವು ಕ್ಯಾಶುವಲಾಗಿ ಎಲ್ಲರೂ ಹೀಗೆ ಮಾತಾಡಿಸ್ಕೊಂಡು ರೇಗಿಸ್ಕೊಂಡು ಕೆಲಸ ಮಾಡೇ ಅಭ್ಯಾಸ. ಮೂಗ್ರ ಥರ ಕೆಲಸ ಮಾಡಿದ್ರೆ ನನಗೆ ನಿಜಕ್ಕೂ ಬೇಜಾರಾಗುತ್ತೆ. ನನಗೆ ಯಾಕೋ ಇವತ್ತು ಅವರು ಸ್ವೀಟ್ ಮಾಸ್ಟರ್ ಮಾಡಿದ್ದ ಸ್ವೀಟ್ ಅಷ್ಟು ಇಷ್ಟ ಆಗಲಿಲ್ಲ. ಬಿಕಾಸ್ ಆಫ್ ಚೆರ್ರಿ ಹಾಕೋ ಬದಲು ಏನೋ ಆರೆಂಜ್ ಕಲರ್ ಹಾಕಿದರು. ಅದಕ್ಕೆ ನಾನು ಕೇಳ್ತಾ ಇದ್ದೆ, ಅದು ಎಸೆನ್ಸ್ ಮೇಡಮ್ ಅಂತ ಹೇಳಿದ್ರು ನನಗೆ. ಸತೀಶ್ ಇರಲಿಲ್ಲ, ಸೊ ಹಾಗಾಗಿ ಅವರಿಗೆ ಕಾಲ್ ಮಾಡಿದೆ, ನಾನು ಹಿಂಗೆ ಕೊಟ್ಟಿದ್ದಾರೆ ಅಂತ ಹೇಳಿ. ಆಯಿತು ಕಣಮ್ಮ, ತಪ್ಪ್ಯಾಕಮ್ಮ ತಿಳ್ಕೊಳ್ಳಿ. ಊಟ ಹಾಕಿದ್ದೀನಿ ಅಂತ ಅಂದಲ್ಲ ಬಾಯಲ್ಲಿ, ಅಷ್ಟು ಹಾಕೋಬೇಡ. ನಾವು ಊಟ ಮಾಡಿ ಪಾಪ ಮಾಡಿದ್ಯಾ? ಇಲ್ಲ ಅಂತ ಅನ್ನ ಕೊಟ್ಟು ಕಳಿಸಿದ್ರನ್ನ ನಾವು ಹಿಡ್ಕೊಬಿಟ್ಟೈತೆ ಕತ್ತು. ಈ ಮುಗಿದ್ರೆ ನಮ್ಗೆ ಗೊತ್ತಲ್ಲ, ನೆನ್ಪಿಸ್ಕೊಳ್ಳಲ್ವಲ್ಲಮ್ಮ ಇವತ್ತಿನ ಕಾಲದಲ್ಲಿ ಯಾರು ನೆನೆಸ್ಕೊಳ್ದೆ ಬಿಡ್ತಾರೆ. ನಾವು ನಮ್ಮ ದೇವಮ್ಮ ನೆನೆಸ್ಕೊತೀವಿ. ದೇವಮ್ಮ ಮಾತ್ರ ಹೇಳಿದೆ ದಿವಸನೇ ಸ್ವಲ್ಪ ಹಾಕಿ, ಅದು ಸ್ಟ್ರಾಂಗು ಉರಿತದೆ. ಏನು ತಲೆ ಕಸ್ಕೊಳ್ಳಿ. ಯಾಕೋ ಗೊತ್ತಿಲ್ಲ, ಹಿಡ್ಕೊಬಿಟ್ಟೈತೆ ಬೆಳಗ್ಗೆಯಿಂದ. ರಾತ್ರಿ ಸರಿಗೆ ನಿದ್ದೆ ಇಲ್ಲ, ಒಂದು ಸೈಡ್ ಮಲ್ಕೊಬಿಟ್ಟಿದ್ದೀನಿ. ಲೋ ಕಿಂಕಾಂಗ್, ಅಲ್ಲ 1:30 ತನಕ ಏನು ಮಾಡ್ತಿದ್ರಿ ಅಂತ. 3 ಸಲ ಎದ್ದಿರೋದು, 3 ಸಲ ಫೋನ್ ಬಂದೈತೆ ನಿಮ್ಮ ಅಣ್ಣನ. ನನಗೆ ತುತ್ತು ಮಾಡಿ ತಿನ್ನಿಸ್ತಿದ್ರಪ್ಪ. ಆ ಗಂಡಕ್ಕೆ ತುತ್ತು ಮಾಡಿ ತಿನ್ನಿಸ್ತಿದ್ರಾ? ಇಲ್ಲ ಕಣ ಅಕ್ಕಮ್ಮ. ನಿಜಕ್ಕೂ ಅವರು ನಮ್ಮ ಮನೆ ಎಂಜಿಲ್ ಪಾತ್ರೆ ತೊಳೆಯೋರು, ಎಂಜಿಲ್ ಎಲೆ ಎತ್ತೋರು ಅಂತ ನಾನು ಯಾವತ್ತೂ ಭೇದ ಭಾವ ಮಾಡೋದೇ ಇಲ್ಲ. ನಮ್ಮ ಮನೆ ನಮ್ಮ ತಾಯಿ ಥರ, ನಮ್ಮ ಅಜ್ಜಿ ಥರ ನಾನು ಆ ರೀತಿ ಟ್ರೀಟ್ ಮಾಡ್ತೀನಿ. ಸೊ 3 ಕಡೆ ಊಟ ಅಟ್ ಎ ಟೈಮ್ 20-25 ಐಟಮ್ಸ್ ಒಂದೇ
ಬಾಕ್ಸಲ್ಲಿ ಹೋಗಬೇಕಿತ್ತು. 2 ಬಾಡಿಗೆ ಆಟೋ ಮಾಡಿ ಕರೆಸಿ. ಸೊ ಇನ್ನೂ ಸ್ವಲ್ಪ ಅಕ್ಕಿ ರೊಟ್ಟಿ ಬ್ಯಾಲೆನ್ಸ್ ಇತ್ತು. ಕೊಡು ನಾನು ಮಾಡ್ತೀನಿ ಹೋಗು, ನೀ ಪಲ್ಯಗಳೆಲ್ಲ ಬಿಸಿ ಬಿಸಿಯಾಗಿ ಬಾರಿಸಿ ಹಾಟ್ ಬಾಕ್ಸ್ಗೆ ಹಾಕು ಅಂತ ಹೇಳಿ ನಮ್ಮ ಹುಡುಗನ್ನ ಕಳಿಸ್ದೆ. ಸತೀಶ್ ಇಲ್ಲ ಅಂದರೆ ಒಂದು ಟೈಮ್ ಕೈ ಕಾಲೇ ಓಡಲ್ಲ, ಟೆನ್ಷನ್ ಆಗಿಬಿಡ್ತೀವಿ. ನಾವು ಅಷ್ಟೇ, ನಮ್ಮ ಹುಡುಗರು ಅಷ್ಟೇ. ಕೈ ಕಾಲಕ್ಕೆ ಜನ ಇದ್ದಾರೆ, ಬಟ್ ಆದರೂ ಮಾಡೋರು ಬೇಕಲ್ಲ. ಪ್ರತಿಯೊಂದು ಮಾಡಿ ಎಲ್ಲನೂ ಡಿವೈಡ್ ಮಾಡಿ ಸೆಗ್ರಿಗೇಟ್ ಮಾಡಿ ಒಂದು ಕಡೆ ಒಂದು ಪಲ್ಯ, ಒಂದು ಕಡೆ ಬೀನ್ಸ್ ಪಲ್ಯ, ಒಂದು ಕಡೆ ಕೋಸ್ ಪಲ್ಯ, ಒಂದು ಕಡೆ ತೊಂಡೆಕಾಯಿ ಕಾಬಲ್ ಚೆನ್ನ ಪಲ್ಯ, ಈ ರೀತಿ ಇದ್ದಾಗ ಮೂರನ್ನೂ ಬಾರಿಸಿ 3 ಕಡೆನೂ ಕಳಿಸ್ಬೇಕು. ಒಂದು ಕಡೆ ಏನಿದೆ ಹಾಲು ಬೋಂಡ ಇದೆ, ಒಂದು ಕಡೆ ಬೆಂಡೆಕಾಯಿ ಫ್ರೈ ಇದೆ. ಅದನ್ನೆಲ್ಲ ಮಾಡೋಕ್ಕೆ ನನ್ನ ಮೈದನ ಒಂದು ಕಡೆ ಹೋದರು. ಸೊ ನಾನು ಈ ಕಡೆ ಅಕ್ಕಿ ರೊಟ್ಟಿ ಎಲ್ಲನೂ ಈ ಕಡೆ ನಾನೇ ಲಟ್ಟಿಸ್ಕೋಬೇಕು, ಈ ಕಡೆ ನಾನೇ ಬೇಯಿಸ್ಕೋಬೇಕು. ಅಷ್ಟರಲ್ಲಿ ಸ್ವಲ್ಪ ನನಗೆ ಘಾಟ್ ಕೂಡ ಆಯಿತು, ಯಾಕಂದರೆ ಅವರು ಪಲ್ಯ ಕೂಡ ಬಾರಿಸ್ತಾ ಇದ್ದಾರೆ, ಕೆಮ್ಮು ಕೂಡ ಬರ್ತಾಯಿತ್ತು. ಈ ಥರ ವಿಡಿಯೋ ಮಾಡಬೇಕು ಅಂದರೆ ಗೈಸ್ ನಾನು ಡೈಲಿ ಪ್ರತಿ ಸಲ ಹೇಳ್ತಿರ್ತೀನಿ 20-30 ವೀಡಿಯೋಸ್ ಮಾಡ್ಬೋದು. ರೆಸಿಪೀಸ್ ಎಲ್ಲ ಶೂಟ್ ಮಾಡಿ ನೋಡಿ, ಅರ್ಜೆಂಟಲ್ಲಿ ರೊಟ್ಟಿ ಕಿತ್ತೇ ಹೋಗುತ್ತೆ. ಏನೇನು ಬ್ರೇಕ್ಫಾಸ್ಟ್ ಮಾಡಿದ್ರಿ? ನಂದಿನ ಬ್ರೇಕ್ಫಾಸ್ಟ್ ಇಲ್ಲ, ಕೆಳಗಡೆ ಫುಲ್ ಕೆಲಸ ಇದೆ. ಸತೀಶ್ ಇಲ್ಲ, ಚೌಟ್ರಿಗೆ ಹೋಗಿದ್ದಾರೆ. ಒಂದೇನು ಹೇಳಬೇಕು ಅಂದರೆ ರಾತ್ರಿ ಇಡೀ ನಿದ್ರೆ ಇಲ್ಲ. ಈ ಕಿತ್ತೋಗಿರೋ ಕಮೆಂಟ್ಗಳಿಗೆ ನಿದ್ರೆ ಇಲ್ಲ ಅಂತಲ್ಲ, ನನ್ನ ಲೈಫ್, ನನ್ನ ರೊಟೀನ್. ಐ ಥಿಂಕ್ 10-10:30ಗೆಲ್ಲ ಊಟ ಆಗಿತ್ತು, ನಾನು ಮಕ್ಕಳಿಬ್ಬರೇ. ಸೊ ಮಲ್ಕೊಳ್ಳೋಣ ಅಂತಲೂ ಕೂಡ ಯೋಚನೆ ಮಾಡ್ತಾಯಿದ್ದೆ. ಬಟ್ 11-11:30ಗೆ ಸತೀಶ್ ಕಾಲ್ ಮಾಡಿ ಹುಡುಗರು ಬಂದಿದ್ದಾರೆ, ತುಪ್ಪ ಕೊಡು, ಹಾಗೆ ಹೀಗೆ. ಈಗ ಗೊತ್ತಲ್ಲ, ಕೇಟ್ರಿಂಗ್ ಅಂತ ಅಂದಾಗ, ಚೌಟ್ರಿ ಅಂತ ಹೋದಾಗ ಸಣ್ಣ ಪುಟ್ಟ ಅದು ಕೊಡು ಇದು ಕೊಡು ಅಂತ ಕಾಲ್ ಬಂದಿಸ್ತು. ಸೊ ನಿದ್ರೆ ಬರ್ತಿತ್ತು. 11:30ಗೆ ಮತ್ತೆ ಎಚ್ಚರ ಆಯಿತು. ನಾನು ಕೆಳಗಡೆ ಗೋಡೌನೆಲ್ಲ ಲಾಕ್ ಹಾಕ್ಕೊಂಡು ಬಂದು ಮಲ್ಕೊಂಡಿದ್ದೆ. ಸೊ ಮತ್ತೆ 12:30 ಫೋನ್ ಬಂತು, ಹುಡುಗರು ಬಂದಿದ್ದಾರೆ ಕೆಳಗಡೆ, ಕೀ ಕೊಡು ಅಂತ. ಆ ಹುಡುಗರು ಮೇಲ್ಗಡೆ ಬಂದು ಕೀ ಇಸ್ಕೊಳ್ಳಿಲ್ಲ. ನಾನು ಫ್ಲೈಟ್ ಮೋಡ್ಗೆ ಹಾಕಿದ್ರಿಂದ ನನ್ನ ಮೊಬೈಲು ಬಿಸಿ ಬಂದಿದೆ. ಆಮೇಲೆ ಬಂದರು ಡಬ ಅಂತ ಡೋರ್ ಕೆಡ್ದಾಗ ನಿದ್ರೆನೇ ಹೊರಟೋಯ್ತು ರಾತ್ರಿ. ಮತ್ತು ಸತೀಶ್ ಬಂದಾಗ ಕರೆಕ್ಟಾಗಿ 1:55. ಅಲ್ಲಿ ತನಕ ಫೋನ್ಗಿನ್ನ ಸ್ವೈಪ್ ಅಪ್ ಮಾಡ್ಕೊಂಡು ಕೂತ್ಕೊಂಡಿದ್ದೆ. ಇನ್ನು 1:30ಗೆ ಬಂದರು, ಮತ್ತೆ ಎದ್ದು ಮತ್ತೆ ಡೋರ್ ತೆಗೆದು ಮತ್ತೆ ನೀರು ಕುಡಿದು ರಾತ್ರಿ ಇಡೀ ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ನಿದ್ರೇನೇ ಇಲ್ಲ. ಸೊ ಮತ್ತೆ 3 ಗಂಟೆಗೆ ಎದ್ದು ಬಾಗಿಲು ತೊಳೆದು ಸೋನೆ ಮಳೆ ಅಂತ ಜೋರು ಮಳೆ ಏನಿಲ್ಲ, ಸೋನೆ ಮಳೆ. ರಂಗೋಲಿ ಹಾಕಿ ಆ್ಯಸ್ ಯೂಶುವಲ್ ವಾಕ್ ಹೋಗಿ ಅಲ್ಲಿಂದ ಬಂದು ಗಂಜಿ ಮಾಡಿ ಕುಡಿದು, ಇದು ನನ್ನ ನಿತ್ಯ ಜೀವನ. ಒಂದೇ ದಿನ ಪೂರ್ತಿ ಹೀಗೆ ಇರುತ್ತೆ ಅಂತಲೂ ಇಲ್ಲ. ಒಂದೊಂದು ದಿನ ಕೆಳಗಡೆ ಏನು ಕೆಲಸನೂ ಇಲ್ಲದೆ ಇದ್ದಾಗ ಆರಾಮ್ಸೆ ಫ್ರೀಯಾಗಿ ಇರ್ತೀವಿ. ಈಗ ಇನ್ನೊಂದು ವಾರ ಅಮಾವಾಸ್ಯೆ ತನಕ ಸೀಸನ್ ಇದ್ದಾಗ ದುಡ್ಕೋಬೇಕು. ನಾನು ಎಷ್ಟು ದುಡಿತೀನಿ, ಏನು ದುಡಿತೀನಿ ಅದೆಲ್ಲ ನಿಮಗೆ ಗೊತ್ತು. ನನ್ನ ಪ್ರೀತಿ ಪಾತ್ರರಾಗಿರೋರಿಗೆ, ನನ್ನನ್ನು ಡೈಲಿ ಅಬ್ಸರ್ವ್ ಮಾಡೋರಿಗೆ, ಅಥವಾ ನನ್ನ ವೀಡಿಯೋಸ್ನ ಕಂಟಿನ್ಯೂಸ್ ಆಗಿ ನನ್ನ ವ್ಲಾಗ್ಸ್ನ ನೋಡ್ಕೊಂಬಂದು ನನ್ನ ಸಪೋರ್ಟ್ ಮಾಡಿರೋರಿಗೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್, ತುಂಬ ಹೃದಯದ ಧನ್ಯವಾದಗಳು. ಸೊ ನಿಮ್ಮ ಬಗ್ಗೆ ನಾನೇನು ಹೇಳಲ್ಲ ಅಂತ ತಪ್ಪು ತಿಳ್ಕೊಬೇಡಿ. ಬಟ್ ಏನಕ್ಕೆ ನಾನು ನೆಗೆಟಿವ್ ಕಮೆಂಟ್ಗಳನ್ನ ಈ ಥರ ನೆಗೆಟಿವ್ ಆಗಿ ಬರುತ್ತೆ, ಈ ಥರ ಹಿಂಗೆ ಕಮೆಂಟ್ ಮಾಡಿದ್ರು ಅಂತ ಸ್ಕ್ರೀನ್ಶಾಟ್ ಸಮೇತ ಹಾಕಿ ಏನಕ್ಕೆ ಹೇಳಕ್ಕೆ ಬಯಸ್ತೀನಿ ಅಂದರೆ, ಅವರು ಕೂಡ ತಿಳ್ಕೊಳ್ಳಿ, ನಮ್ಮ ಬಗ್ಗೆ ಯೋಚನೆ ಮಾಡಲಿ, ನಮ್ಮ ಬಗ್ಗೆ ತಿಳ್ಕೊಳ್ಳಿ, ಕನ್ಸರ್ನ್ ಇಟ್ಕೊಳ್ಳಿ. ಓ ಇವ್ರು ಹಂಗಲ್ಲ, ನಾವು ಅಂದ್ಕೊಂಡಿರೋ ಅಭಿಪ್ರಾಯ ಅವ್ರ ಮೇಲೆ ತಪ್ಪು ಅಭಿಪ್ರಾಯ ನಾವು ತಿಳ್ಕೊಂಡಿದ್ದೀವಿ, ಅವ್ರು ಅಂಥವ್ರಲ್ಲ ಅಂತ ಅರ್ಥ ಮಾಡಿಕೊಂಡು ಏನೋ ಒಂದು ಅನಲೈಸ್ ಮಾಡಿರ್ತಾರೆ. ಒಂದು 30 ನಿಮಿಷದ ವೀಡಿಯೋ ನೋಡಿ, 25 ನಿಮಿಷದ ವೀಡಿಯೋ ನೋಡಿ, ಓ ಇವ್ರು ಹಿಂಗೆ ಅಂತ ಅವ್ರದ್ದೇ ಆದ ಒಂದು ಓನ್ ಜಡ್ಜ್ಮೆಂಟ್ಗೆ ಬಂದುಬಿಟ್ಟಿರ್ತಾರೆ. ಸೊ ನಾವು ಹಂಗಲ್ಲ ಅಂತ ತೋರಿಸ್ಕೊಳ್ಳೋಕ್ಕೆ, ನೀವು ನನ್ನ ಹೇಟರ್ಸ್ ಕೂಡ ನನ್ನ ಪ್ರೀತಿ ಮಾಡಲಿ ಅಂತ ತೋರಿಸ್ಕೊಳ್ಳೋಕ್ಕೋಸ್ಕರ ನಾನು ವೀಡಿಯೋ ನೆಗೆಟಿವ್ ಕಮೆಂಟ್ ಬಗ್ಗೆ ಹೇಳ್ತಿರ್ತೀನಿ, ಮಾತಾಡ್ತಿರ್ತೀನಿ. ಅದು ಅತಿರೇಕಕ್ಕೆ ಹೋದಾಗ ನಾನು ಮಾತಾಡಿದ್ದೀನಿ, ಇಲ್ಲ ಅಂತಲ್ಲ. ನನ್ನ ಬಟ್ಟೆ ಬಗ್ಗೆ, ನನ್ನ ಫಿಸಿಕಲ್ ಅಪಿಯರೆನ್ಸ್ ಬಗ್ಗೆ, ನನ್ನ ಪ್ರತಿಯೊಂದು ಬಗ್ಗೆ ಕಮೆಂಟ್ ಮಾಡ್ತಾರೆ. ಸೊ ಒಬ್ಬೊಬ್ಬರು ಹೇಳ್ತಾರೆ, ನೀವು ಸೋಷಿಯಲ್ ಮೀಡಿಯಾದಲ್ಲಿ ಇದ್ದೀರಾ ಅಂದಮೇಲೆ ಪಾಸಿಟಿವ್ ಆಗಿ ಹೇಗೆ ತೊಗೋತಿರೋ ನೆಗೆಟಿವ್ ಆಗೋ ಹಾಗೆ ತೊಗೊಳ್ಳಿ ಅಂತಲೂ ಕೂಡ ಹೇಳ್ತಾರೆ. ಏನಕ್ಕೆ ತೊಗೋಬೇಕು? ನಾನು ಹೇಳೋದು ಫಸ್ಟ್ ಆಫ್ ಆಲ್ ನನ್ನ ಒಂದು ಕ್ವೆಶನ್, ನಾವು ತಿಂತೀವಿ ಅಂತ ಅಂದಮೇಲೆ, ನಾವು ಸಂಪಾದನೆ ಮಾಡ್ತೀವಿ, ನಾವು ತಿಂತೀವಿ, ಪಾಸಿಟಿವ್ ಆಗಿ ಹೇಳೋ ಅಧಿಕಾರ ಇದೆ, ನೆಗೆಟಿವ್ ಆಗಿ ಹೇಳೋ ಅಧಿಕಾರ ಇದೆ ಅಂತ ಅಂದಮೇಲೆ, ನಾವು ಸೋಷಿಯಲ್ ಮೀಡಿಯಾದಲ್ಲಿ ಇದ್ದೀವಿ, ಅದು ನಮಗೆ ಚೆನ್ನಾಗಿ ಗೊತ್ತು, ಸೋಷಿಯಲ್ ಪ್ಲ್ಯಾಟ್ಫಾರ್ಮಲ್ಲಿ ಇದ್ದೀವಿ ಅಂತ ಅಂದಮೇಲೆ ಪಾಸಿಟಿವ್ ಆಗಿ ತೊಗೋತೀರಾ, ನೆಗೆಟಿವ್ ಆಗಿ ತೊಗೊಳ್ಳಿ ಅನ್ನಿಸ್ಕೊಳ್ಳಿ ಅನ್ನೋದಲ್ಲ. ತಪ್ಪಿದ್ರೆ, ಈಗ ನನ್ನ ವೇ ಆಫ್ ಟಾಕಿಂಗ್, ನಾನು ಮಾತಾಡೋ ರೀತಿ, ನಾನು ನಿಮಗೆ ಒಂದು ಕಂಟೆಂಟ್ನ ತಲುಪಿಸೋ ರೀತಿ ತಪ್ಪಿದರೆ
ಈಗ ಟೀಚರ್ ಅಂತ ಆದಮೇಲೆ ಅವರಿಗೆ ಒಂದು ತಿದ್ದೋ ಅಧಿಕಾರ ಇರುತ್ತೆ. ಇದು ತಪ್ಪು, ನೀವು ಮಾಡ್ತಾ ಇರೋ ತಪ್ಪು, ನೀವು ಹೇಳ್ತಾ ಇರೋದು ತಪ್ಪು, ಅದನ್ನು ಹಂಗೆ ಹೇಳ್ಬಾರ್ದು, ಹಿಂಗೆ ಹೇಳಬೇಕು ಅಂತ ತಿದ್ದೋ ಅಧಿಕಾರ ಇದೆ. ಏನು ಹೇಳಿ? ತಿದ್ದೋ ಅಧಿಕಾರ ಇದೆ. ನೀವೇನೂ ತಪ್ಪು ಮಾಡದೇ ಇದ್ದಾಗ. ಎಲ್ರಿಗೂ ಅಲ್ಲ, 2-3 ಜನ ಲೇಡೀಸ್ಗೆ. ಶಿವರಾಮ್ ಇದು ನಾನು ಅನ್ಕೋತೀನಿ ಲೇಡಿ ಅಕೌಂಟ್, ಫೇಕ್ ಅಕೌಂಟ್, ಮಾಡ್ಕೊಂಡಿರೋದೇ ಫೇಕ್ ಅಕೌಂಟ್. ಯೋಗ್ಯತೆಗೆ ಒಂದು ಪ್ರೊಫೈಲ್ ಫೋಟೋ ಇಲ್ಲ, ಒಂದು ಮುಖದ ಒಂದು ಪಿಕ್ಚರ್ ಇಲ್ಲ. ಇವಳು ನನಗೆ ಏನಂತ ಕಮೆಂಟ್ ಮಾಡಿದ್ದಾಳೆ ದಯವಿಟ್ಟು ಓದಿ. ಶೋ ಆಫ್ ಡಿ ಏನಂಗಂದ್ರೆ DAGAR ಏನಪ್ಪ ಅದು ಮೀನಿಂಗ್? ಶೋ ಆಫ್ ಏನದು ಮೀನಿಂಗ್? ನನಗೆ ನಿಜ ಅರ್ಥ ಆಗಲಿಲ್ಲ ತಾಯಿ ಮಾತಾಯಿ, ನೀ ಸ್ವಲ್ಪ ಬಿಡಿಸೇಳು, ನನಗೆ ಅರ್ಥ ಮಾಡ್ಕೋತೀನಿ. ನೀನು ಒಬ್ರಿಗೆ ಈ ರೀತಿ ಕಮೆಂಟ್ ಮಾಡಿದಾಗ ಇದನ್ನು ಅನ್ನಿಸ್ಕೋಬೇಕು ಅಂತ ನೀವು ಹೆಂಗೆ ಹೇಳ್ತೀರಾ? ಅದೇ ನಾನು ಈ ರೀತಿ ವರ್ಡ್ಸ್ಗಳನ್ನ ಯೂಸ್ ಮಾಡಿದಾಗ ನಿಮಗೆ ನೋಡಬೇಕು ಅಂತ ಅನ್ಸತ್ತಾ? ಅಯ್ಯೋ ಬರೀ ನಿಂದಿದೆ ಆಯಿತು. ನೀವು ಯಾಕೆ ಹಿಂಗೆ ಕಮೆಂಟ್ ಮಾಡ್ತೀರಾ? ನಿಮ್ಗಳದ್ದು ಇದೇ ಆಗಿರೋದಕ್ಕೆ ನಂದು ಇದೇ ಹಿಂಗೆ ಆಗುತ್ತೆ. ನೀವು ಫಸ್ಟು ಈ ನಾನ್ಸೆನ್ಸ್ ಕಮೆಂಟ್ಗಳನ್ನ ಡ್ರಾಪ್ ಮಾಡೋದು, ಇನ್ಬಾಕ್ಸ್ ಓಪನ್ ಇದೆ ಅಂದ ತಕ್ಷಣ ಬಂದು ಏನೇನೋ ತಿನ್ಬಿಟ್ಟು ಬಂದು ಇಲ್ಲಿ ಗಲೀಜು ಮಾಡೋದು ಬುದ್ಧಿ ಬಿಡಿ. ನಿಮಗೆ ಹೇಳ್ತಾರೆ ನಾನ್ಸೆನ್ಸ್ ಕಮೆಂಟ್ ಮಾಡೋರಿಗೆ, ಅನ್ವಾಂಟೆಡ್ ಕಮೆಂಟ್, ಅನ್ವಾಂಟೆಡ್ ಪದ ಬಳಕೆ ಮಾಡೋರಿಗೆ ಹೇಳ್ತಾ ಇದ್ದೀನಿ. ಬರೀ ಇದೇ ಆಯಿತು ಅಂದರೆ ಬರೀ ನಿಮ್ಮದು ಇದೇ ಆಯ್ತಲ್ಲ. ಬರೀ ಇಂಥವೇ ಕಮೆಂಟ್ ಮಾಡೋಕ್ಕೆ ದೇವರು ನಿಮಗೆ ಕಣ್ಣು ಬಾಯಿ ಮೂಗು ಎಲ್ಲ ನೆಟ್ಟಗಿದೆಯಾ? ನಿಮಗೆ ಇದ್ದರೆ ಒಂದು ಪ್ರೊಫೈಲ್ ಪಿಚ್ ಹಾಕಿ, ಅತಿಲೋಕ ಸುಂದರಿ ನಿನ್ನ ಮೈಮಾಟ ಹೆಂಗಿದೆ ನಾನು ನೋಡ್ತೀನಿ. ಬೊಚ್ಚಬಾಯಿ, ಉಚ್ಚಿ, ಮೆಂಟಲ್ ಗಿರಾಕಿ, ತಿರ್ಪೇಶೋಕಿ, ಡವ್ರಾಣಿ, ಆ್ಯಟಿಟ್ಯೂಡ್, ಬಾಯ್ ಬಡ್ಕಿ, ಒಬ್ಬೊಬ್ಬೊಬ್ಬೊಬ್ಬೊಬ್ಬ ಎಂತೆಂಥ ಪದ ಬಳಕೆಗಳು, ಎಂತೆಂಥ ಪದಗಳು ಕೇಳಿ ಕಿವಿ ತೂತು ಬಿದ್ದೋಗಿದೆ. ನಿಮ್ಮ ಯೋಗ್ಯತೆಗೆ ಒಂದು ಪ್ರೊಫೈಲ್ ಫೋಟೋ ಹಾಕಿ ಆಮೇಲೆ ಬಂದು ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಿಮ್ಮ ಮುಖ ಹೆಂಗಿದೆ, ನಿಮ್ಮ ಪರ್ಸ್ನಾಲಿಟಿ ಹೆಂಗಿದೆ, ನಿಮ್ಮ ಫಿಸಿಕಲ್ ಅಪಿಯರೆನ್ಸ್ ಹೆಂಗಿದೆ ನಾನು ನೋಡ್ತೀನಿ, ತಿಳ್ಕೊತೀನಿ, ನನಗೂ ಚೂರು ಗೊತ್ತಾಗಲಿ. ನಿಮ್ಮ ಯೋಗ್ಯತೆಗಳಿಗೆ ಒಂದು ಮುಖ ಹಾಕ್ಕೊಳ್ಳೋಕ್ಕೆ ಯೋಗ್ಯತೆ ಇಲ್ಲ ನಿಮ್ಗಳಿಗೆ. ಹಂಗಿದ್ರೆ ನಿಮ್ಮ ಮುಖ ಎಷ್ಟು ಖರಾಬಾಗಿದೆ ಅಲ್ಲಿಗೆ. ನನ್ನ ಬಗ್ಗೆ ನನ್ನ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಕೊಡೋಕ್ಕೆ ಮಾತಾಡ್ತೀರಾ. ನನ್ನ ಕ್ಯಾರೆಟ್ 24 ಕ್ಯಾರೆಟ್ ಗೋಲ್ಡ್ಗಿಂತ ಅಪರಂಜಿ ನನ್ನ ಕ್ಯಾರೆಕ್ಟರ್. ಅದನ್ನು ಅನಲೈಸ್ ಮಾಡೋ ಅವಶ್ಯಕತೆ ನಿನಗಿಲ್ಲ. ಶಿವರಾಮ್ ನಿನ್ನ ಗಂಡೋ ಹೆಣ್ಣೋ? ನನ್ನ ಫೇಮಸ್ ಡೈಲಾಗ್ ಇನ್ಸ್ಟಾದಲ್ಲಿ 94 ಇನ್ನೇನೋ 95K ಕಂಪ್ಲೀಟ್ ಆಗುತ್ತೆ ನನ್ನ ಇನ್ಸ್ಟಾದಲ್ಲಿ. ಪ್ರೀತಿ ಕೊಡ್ತಾರೆ, ನನಗೆ ಖುಷಿ ಆಗುತ್ತೆ. ಒಂದೊಂದು ವಿಡಿಯೋ ಲಕ್ಷಾಂತರ ಜನ ನೋಡ್ತಾರೆ, ಹೆಮ್ಮೆ ಇದೆ. ಯೂಟ್ಯೂಬಲ್ಲಿ ಹಂಗಲ್ವೇ ಅಲ್ಲ. ಯೂಟ್ಯೂಬ್ ಅನ್ನೋದು ಸಮುದ್ರ ಇದ್ದಂಗೆ. ಎಷ್ಟೋ ಜನ ಈಜಕ್ಕಾಗದೆ, ದಡ ಸೇರೋಕ್ಕಾಗದೆ ಅರ್ಧಕ್ಕೆ ಹೋಗಿರೋರು ನಿಲ್ಲಿಸಿದ್ದಾರೆ, ಅರ್ಧಕ್ಕೆ ನಿಲ್ಲಿಸಿದಾರೂ ಇದ್ದಾರೆ. ಪ್ರತಿ ಸಲ ಹೇಳಿದ್ದೀನಿ, ಇದರಲ್ಲಿ ಲಕ್ಷಾಂತರ ರೂಪಾಯಿ ದುಡಿತಾ ಇರೋರು ಇದ್ದಾರೆ. ಆಯಿತಾ? ನಮಗೇನು ಲಕ್ಷ ಬರಲ್ಲ ಗುರು, ಓಪನ್ನಾಗಿ ಹೇಳ್ಕೊತೀನಿ. ಲಕ್ಷ ಅದಕ್ಕೆ ಕಾರಣಕ್ಕೂ ಬರಲ್ಲ. ನೀವು ಅಂದ್ಕೊಂಡಿರ್ಬೋದು, ಇದರಂಥ ಕಷ್ಟ ಯಾವುದೂ ಇಲ್ಲ. ಮೆಂಟಲಿ ಫಿಟ್ ಆಗಿರ್ಬೇಕು ನಾವು. ಎಲ್ಲದಕ್ಕೂ ನಾವು ಅನುಭವಿಸ್ತೀವಿ, ನಾವು ಫೇಸ್ ಮಾಡ್ತೀವಿ. ಬರೀ ಫಿಸಿಕಲಿ ಅಲ್ಲ, ಮೆಂಟಲ್ ಸ್ಟ್ರೆಸ್ಸು ಹುಚ್ಚರಾಗ್ಬಿಡ್ತಾರೆ ಕೆಲವರು. ಏಯಪ್ಪ ಯಾರಿಗೆ ಬೇಕು ಹೋಗು ಅಂತ ಬಿಟ್ಟಿರೋರು ಇದ್ದಾರೆ. ವೆರಿ ಗುಡ್ ಎಕ್ಸಾಂಪಲ್ಸ್ ನನ್ನ ಹತ್ರ ಇದೆ, ನನಗೆ ಗೊತ್ತದೆಲ್ಲ. ಆ್ಯಸ್ ಇಟ್ ಈಸ್ ನಾರ್ಮಲ್ ಆಗಿ ನಾನು ಹೆಂಗಿದ್ದೀನೋ ನಾನು ಹಂಗೆ ಇರ್ತೀನಿ. ನನ್ನ ಕಿಚನಲ್ಲೂ ಕೂಡ ನಿಮ್ಮ ಮನೆ ಹೆಣ್ಮಕ್ಳು ನೀವು ಹೆಂಗೆ ಅಡುಗೆ ಮನೇಲಿ ಹೆಂಗೆ ಕೆಲಸ ಮಾಡ್ಕೊಂಡಿರ್ತೀರೋ ಸೇಮ್ ಹಂಗೆ ಇರ್ತೀನಿ. ಈವನ್ ನಾನು ಒಂದು ಹೇರ್ ಕೂಮ್ ಮಾಡಿಲ್ಲ ಇವತ್ತು. ನಾನು ಹೆಂಗಿದ್ದೀನೋ ಹಂಗೆ ವಿಡಿಯೋ ಮಾಡ್ತಿರ್ತೀನಿ. ಕಿವಿಗೆ ಎಷ್ಟೋ ಓಲೆಗಳು ಹಾಕ್ಕೊಂಡಿಲ್ಲ, ಎಷ್ಟೋ ಓಲೆಗಳಿದೆ, ಇಲ್ಲ ಅಂತಲ್ಲ. ನಾರ್ಮಲಾಗಿ ನಾನು ಹೆಂಗಿರ್ತೀನೋ ನನಗೆ ಹಾಗೆ ವಿಡಿಯೋ ಮಾಡೋಕ್ಕೆ ನನಗೆ ತುಂಬಾ ಇಷ್ಟ. ಏನು ಹೇಳಿ? ಎಷ್ಟೋ ಜನ ಹೇಳ್ತಾರೆ, ಸಿಸ್ ಕಿವಿಗೆ ಇಯರಿಂಗ್ಸ್ ಹಾಕ್ಕೊಳ್ಳಿ, ಹಂಗಿರಬೇಡಿ ಸಿಸ್, 2 ಬಳೆ ಹಾಕ್ಕೊಳ್ಳಿ, 2 ರಿಂಗ್ ಹಾಕ್ಕೊಳ್ಳಿ, ಯಾಕೆ ಯಾವಾಗಲೂ ಹಿಂಗಿರ್ತೀರಾ ಅಂತ. ನನ್ನ ಕೆಲಸ ಹಾರ್ಡ್ ವರ್ಕ್ ಕೆಲಸ. ಯಾವ ಗಂಡು ಹುಡುಗನಿಗೂ ಸರಿ ಸಮಾನವಾಗಿ ಕೆಲಸ ನನ್ನ ಕೆಲಸ, ಒಂದು ಗಂಡು ಹುಡುಗ ಮಾಡೋಂಥ ಕೆಲಸ. ಅಂಥ ಕೆಲಸ ಮಾಡುವಾಗ ನಾನು ಚೈನ್ ಹಾಕ್ಕೊಂಡು, ಬಳೆ ಹಾಕ್ಕೊಂಡು, ರಿಂಗ್ ಹಾಕ್ಕೊಂಡು, ಮಂಗಲ ಚೈನ್ ಹಾಕ್ಕೋತೀನಿ, ಇಲ್ಲ ಅಂತಲ್ಲ. ಸೊ ಅದಕ್ಕೂ ಕಮೆಂಟ್ಸ್ ಬರುತ್ತೆ. ನನಗೆ ನೋಡಿ ಸಾಕಾಗಿದೆ, ಎದೆಗುಂದಲ್ಲ. ನೀವು ಪೆಟ್ಟು ಕೊಟ್ಟಷ್ಟು ಕಲ್ಲು ಬಂಡೆ ಶಿಲೆ ಆಗುತ್ತೆ. ಏನು ಹೇಳಿ?
ಕಲ್ಲು ಬಂಡೆ ಶಿಲೆ ಆಗುತ್ತೆ. ನೀನು ಯಾವ ಊರು ಶಿಲೆ ಅಂತ ಕಮೆಂಟ್ ಮಾಡಬೇಡಿ. ಆಮೇಲೆ ಇನ್ನೊಂದು ಬಿಡಿ, ಅವ್ರು ಆ ಥರ ಪದಗಳನ್ನ ಯೂಸ್ ಮಾಡ್ತಾರೆ ಅಂದರೆ ಅವ್ರು ಅಂಥ ಕೆಲಸ ಮಾಡಿ ಅಭ್ಯಾಸ ಇರುತ್ತೆ. ಅವ್ರ ತಾಯಿ, ಅವ್ರ ಅಕ್ಕ, ತಂಗಿ, ಅವರ ಮಗಳಿದ್ದರೆ ಅವರು ಕೂಡ ಅಂಥದ್ದೇ ಕೆಲಸ ಮಾಡ್ಕೊಂಡು ಬಂದಿರ್ತಾರೆ. ಅದಕ್ಕೆ ಬೇರೆ ಮನೆ ಹೆಣ್ಮಕ್ಳಿಗೆ ಆ ರೀತಿ ಕಮೆಂಟ್ ಮಾಡ್ತಾರೆ. ನಾನು ಹಂಗೆ ಅಂದ್ಕೊಂಡಿರೋದು. ನೀನು ಅಂಥವಳೆ, ಅದಕ್ಕೆ ಬೇರೆಯವ್ರು ನೋಡಿ ಓ ಇವ್ರು ಇಂಥವ್ರು ಅಂತ ಜಡ್ಜ್ ಮಾಡ್ತೀಯ. ಫಸ್ಟು ನಿಂದನ್ನು ನೀನು ನೋಡ್ಕೊ, ನಿಂದನ್ನು ನೀನು ಕರೆಕ್ಟ್ ಮಾಡ್ಕೊ. ನಿನಗೆ ಹೇಳ್ತಾ ಇದ್ದೀನಿ, ಶಿವರಾಮ್ ಓಕೆ, ನಿನ್ನನ್ನು ನೀನು ತಿದ್ಕೊ. ಆಮೇಲೆ ನೆಕ್ಸ್ಟ್ SHRIM, ಏನಮ್ಮ ಇದು? SHRIMB, ಶಿರಿಬ್. ಹೆಸ್ರು ಏನಿದು? ಮುಖನೂ ಇಲ್ಲ ಆ್ಯಕ್ಚುಲಿ ಹೇಳಬೇಕು ಅಂದರೆ ಇವರ ಕಮೆಂಟ್ ಓದೋದ್ರ ಬಗ್ಗೆ. ನಾನು ಪ್ರತಿ ಒಂದು ಗೋಲ್ಡ್ ಜ್ಯುವೆಲರೈಸ್ ನನ್ನ ಸಿಸ್ಗಳು ರೆಕಮೆಂಡ್ ಮಾಡಿದ್ದಕ್ಕೆ ನಾನು ವಿಡಿಯೋ ಮಾಡಿರೋದು. ಈಗ ಇವಳು ಯಾವಳೋ ಹಿಂಗೆ ಕಮೆಂಟ್ ಮಾಡಿದ್ಲು ಅಂದ್ಬಿಟ್ಟು ಬರೋ ಗೋಲ್ಡ್ ಎಲ್ಲ ತಂದುಬಿಟ್ಟು ನೋಡು 916, ನೋಡು 916, ನೋಡು 916 ಅಂತ ತಪ್ಪಿನ ಕೆಲಸ ನಾನು ಮಾಡೋದೇ ಇಲ್ಲ. ಸ್ವಲ್ಪ ಜನ ನನಗೆ ಪರ್ಸ್ನಲಿ ಕೂಡ ಸಜೆಸ್ಟ್ ಮಾಡ್ತಾರೆ, ಸಿಸ್ ನಿಮ್ಮ ಒಳ್ಳೆಯದಕ್ಕೆ ಹೇಳ್ತೀವಿ, ಜಾಸ್ತಿ ಚಿನ್ನ ಬೆಳ್ಳಿ ಏನು ತೋರಿಸ್ಬೇಡಿ ವ್ಲಾಗ್ಗಳಲ್ಲಿ, ಕಾಲ ಸರಿ ಇಲ್ಲ. ಸೊ ಕಾಲ ಸರಿ ಇಲ್ಲ, ಅದು ನನಗೂ ಗೊತ್ತು. ಬರೀ ನನ್ನ ಇಯರಿಂಗ್ ಕಲೆಕ್ಷನ್ ನೋಡಿದ್ಯಾ, ರಿಂಗ್ ಕಲೆಕ್ಷನ್ ನೋಡಿದ್ಯಾ? ನನಗೆ ಇನ್ನೂ ಬ್ಯಾಲೆನ್ಸ್ ಇರೋ ವ್ಲಾಗ್ಸ್ ಯಾವ್ಯಾವುದು ನಾನು ಹೇಳ್ತೀನಿ ಕೇಳು. ನನಗೆ ಡಿಮ್ಯಾಂಡ್ ಮೋಸ್ಟ್ ರಿಕ್ವೆಸ್ಟೆಡ್ ನನ್ನ ಬ್ಯಾಂಗಲ್ ಕಲೆಕ್ಷನ್ಸ್ ವಿಡಿಯೋ, ನನ್ನ ಲಾಂಗ್ ಹಾರ ಕಲೆಕ್ಷನ್ಸ್ ವಿಡಿಯೋ, ನನ್ನ ಪೂರ್ತಿ ಗೋಲ್ಡ್ ಎಲ್ಲ ಹಿಟ್ಟು ಒಂದು ಕಡೆ ಎಲ್ಲನೂ ಪ್ರತಿಯೊಂದು ವ್ಲಾಗಲ್ಲಿ ಹಾಕಿ ನಿಮ್ಮ ಸಿಲ್ವರ್ ಕಲೆಕ್ಷನ್ಸ್ ವಿಡಿಯೋ ತೋರಿಸಿ. ನಾನು ಹೇಳ, ನೀನು ಕಮೆಂಟ್ ಮಾಡಿದ್ಯಾ ಅಂತ ಹೇಳ್ತಾ ಇಲ್ಲ, ನಾನು ಯಾವುದು ಕಂಪ್ಲೀಟಾಗಿ ತೋರಿಸೇ ಇಲ್ಲ. ಇವತ್ತು ಇದು ಹಾಕೋತಾ ಇದ್ದೀನಿ ಅಂತ ತೋರಿಸ್ತೀನೋ ಬಿಟ್ಟರೆ ನಾನು ಕಂಪ್ಲೀಟಾಗಿ ಯಾವುದೂ ಏನೂ ತೋರಿಸೇ ಇಲ್ಲ. ಸಿಲ್ವರ್ ಜ್ಯುವೆಲ್ರೀಸ್ ತೊಗೊಂಬಂದು ಚಿನ್ನದ ನೀರು ಹಾಕಿಸ್ಕೊಂಡು ಶೋ ಆಫ್ ಕೊಡ್ತಾಳೆ. ವಾಟ್ ಎ ವೇ ಆಫ್ ಥಿಂಕಿಂಗ್. ಯೋಚನೆ ಮಾಡಿದ್ಯಾ ಅಲ್ಲಿ ತನಕ, ಸಿಲ್ವರ್ ಜ್ಯುವೆಲ್ರೀಸ್ ತನಕ ಯೋಚನೆ ಮಾಡಿದ್ಯಾ ಅಂದರೆ ನೀನು ಇಂಥ ಕೆಲಸ ಮಾಡಿರ್ತೀಯ. ಸೊ ನೀನು ಇಂಥ ಕೆಲಸ ಮಾಡಿ ಅಭ್ಯಾಸ ಇರೋದಕ್ಕೆ ಬೇರೆಯವರು ಇಂಥದ್ದೇ ಮಾಡ್ತಿರ್ತಾರೆ ಅಂತ ನಿನಗೆ ನೀನೇ ಜಡ್ಜ್ಮೆಂಟ್ಗೆ ಬಂದು ಕೂತ್ಬಿಟ್ಟಿದ್ಯಾ. ಸಿಲ್ವರ್ ಎಷ್ಟು ಗೊತ್ತಾ ಪರ್ ಗ್ರಾಮ್? 98 ರೂಪೀಸ್. ಅದು ಏನು ಬಿಟ್ಟು ಇಲ್ಲ ಅಮ್ಮ. ಸಿಲ್ವರ್ ಜ್ಯುವೆಲ್ರೀಸ್ ನಾನು ಇಷ್ಟು ದೊಡ್ಡ ಹಾರ ತೊಗೋತೀನಿ ಅಂದ್ರೂ ಕೂಡ ಎಷ್ಟಾಗುತ್ತೆ ಗೊತ್ತಾ? ಲೆಕ್ಕಾಚಾರ ಇದೆಯಾ? ಮೈಂಡಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ಯಾ? ಭಗವಂತ, ನಾನು ನಂಬಿರೋ ಭಗವಂತ, ನಾನು ಕಷ್ಟಪಟ್ಟಿರೋದಕ್ಕೆ ಹಗಲು ರಾತ್ರಿ ಕಣ್ಣಿಗೆ ನಿದ್ದೆ ಬಿಟ್ಕೊಂಡು ಊಟ ತಿಂದೆ, ಕೈ ಕಾಲು ಎಲ್ಲ ಗಾಯ ಮಾಡಿಕೊಂಡು, ಕೈ ಕಾಲೆಲ್ಲ ಎಕ್ಕೊಟ್ಟಿಸ್ಕೊಂಡು, ಮೂಳೆಗಳನ್ನೆಲ್ಲ ಸ್ಕ್ರ್ಯಾಪ್ ಮಾಡ್ಕೊಂಡು ದುಡ್ದಿರೋದಕ್ಕೆ ಚೆನ್ನಾಗಿಟ್ಟಿದ್ದಾನೆ. ನನಗಿನ್ನೂ ಸಿಲ್ವರ್ ಜ್ಯುವೆಲರೀಸ್ ತೊಗೊಂಡು ಅದಕ್ಕೆ ಚಿನ್ನದ ನೀರು ಬಿಡಿಸ್ಕೊಂಡು ಹಾಕ್ಕೊಂಡು ಶೋ ಆಫ್ ಕೊಡೋ ಅಂಥ ಪರಿಸ್ಥಿತಿ ಬಂದಿಲ್ಲ, ಬರೋದು ಬೇಡ. ಆ ಭಗವಂತನ, ನಾನು ಪೂಜೆ ಮಾಡೋ ಭಗವಂತನಲ್ಲಿ ನಾನು ಕೇಳ್ಕೊಳ್ಳೋದು, ಅಂಥ ಶೋ ಆಫ್ ಕೊಡೋವಂಥ ಪರಿಸ್ಥಿತಿ ನಂಗೆ ಬರೋದು ಬೇಡ. ಅಂಥ ಪರಿಸ್ಥಿತಿ ನನಗೆ ಬಂದರೆ ನಾನು ಕೇಳದೆ ಸೋಷಿಯಲ್ ಮೀಡಿಯಾದಿಂದನೇ ಮಾಯ ಆಗಿಬಿಡ್ತೀನಿ. ಒಂದು ವಿಷಯ, ಶೋ ಆಫ್ ಕೊಡೋಕ್ಕೆ ಏನಿದೆ? ಯಾಕೆ ಶೋ ಆಫ್ ಕೊಡ್ಬೇಕು ನಾನು ಸಿಲ್ವರ್ ಜ್ಯುವೆಲರೀಸ್ ಹಾಕ್ಕೊಂಡು? ಯಾಕೆ ಕೊಡಬೇಕು? ನನ್ನ ಸೀರೆ ಬಗ್ಗೆ, ಇದು KSIC ಸೀರೆಗಳೇ ಅಲ್ಲ, ಮೈಸೂರು ಸಿಲ್ಕ್ ಸ್ಯಾರೀಸೇ ಅಲ್ಲ ಅಂತ ಒಂದು ಹೇಳ. ಪ್ಯೂರ್ KSIC ಸಿಲ್ಕ್ ಸ್ಯಾರಿ ಎಬೋ 30,000 ಲಕ್ಷ ರೂಪಾಯಿ, 2 ಲಕ್ಷ 2.5 ಲಕ್ಷ ತನಕ ಇದೆ. ಅದು ನನಗೂ ಗೊತ್ತು, ನಾನು ತೊಗೊಂಡಿದ್ದೀನಿ, ನನ್ನ ಹತ್ರನೂ ಇದೆ. 500 ರೂಪಾಯಿಗೂ ಕ್ರೇಪ್ ಸಿಲ್ಕ್ ಸ್ಯಾರೀಸ್ ಅಂತ ಮಾರ್ತಾ ಇದ್ದಾರೆ ಇವತ್ತಿನ ಕಾಲದಲ್ಲಿ. ಗೊತ್ತಾ ನಿಮ್ಗದು? ಆನ್ಲೈನ್ ಶಾಪಿಂಗ್, ಏನೋ ಅವ್ರು ಹೊಟ್ಟೆಪಾಡೋದು, ಅದು ಕೆಟ್ಟದು ಅಂತ ನಾನು ಎಲ್ಲೂ ಹೇಳ್ತಾ ಇಲ್ಲ. 500 ರೂಪಾಯಿಗೂ ಕೂಡ ಮಾಡ್ತಾ ಇದ್ದಾರೆ KSIC ಕ್ರೇಪ್ ಸಿಲ್ಕ್ ಸ್ಯಾರೀಸ್ ಅಂತ. ಅದು GSMಲ್ಲಿ ಹೋಗುತ್ತೆ. 120 to 180 GSM ಸ್ಯಾರೀಸು 22,000 25,000 ತನಕ ನಾನು ಪೇ ಮಾಡಿ ತೊಗೊಂಡಿರೋದು ಉಂಟು. ನಿಜಕ್ಕೂ ನನಗೆ ಕ್ಲಾರಿಫೈ ಇಲ್ಲ. ನನ್ನ ಹತ್ರ 32-33 ಕ್ರೇಪ್ ಸಿಲ್ಕ್ಸ್ ಮೈಸೂರು ಸಿಲ್ಕ್ಸ್ ಇದೆ, ಪ್ಯೂರ್ ಸಿಲ್ಕ್ ಮೈಸೂರು ಸಿಲ್ಕ್ ಸ್ಯಾರೀಸ್ ಇದೆ ನನ್ನ ಹತ್ರ. ನಾನು ಬೇಕು ಅಂತ ತೆಗೆದಿಟ್ಟಿದ್ದೀನಿ, ಹಾಕೋತೀನೋ ಬಿಡ್ತೀನೋ, ನಾನು ಹಿಂಗೆ ಇಡ್ತೀನೋ ಬಿಡ್ತೀನೋ,
ನನ್ನ ಹತ್ರ ಬೇಕು ಅಂತ ನಾನು ತೊಗೊಂಡಿರೋದು ಇದೆ, ನನ್ನ ಹತ್ರ ಇದೆ ಗೈಸ್, ಇರೋದನ್ನ ಇದೆ ಅಂತ ನಾನು ಹೇಳ್ಕೊಂಡಿದ್ದೀನಿ. ಶೋ ಆಫ್ ಕೊಡೋಕ್ಕಲ್ಲ, ನಾನು ಪ್ರೀತಿ ಅಕ್ಕ ತಂಗಿರು ಕೇಳಿಕೊಂಡು ಡಿಮ್ಯಾಂಡ್ ಮಾಡಿದ್ದಕ್ಕೆ. ಇನ್ನೊಂದು ಹೇಳಬೇಕು, ಓಪನ್ನಾಗಿ ಕ್ಲಾರಿಫೈ ಕೊಡಬೇಕು. ನಾನು ವಿಡಿಯೋಗೋಸ್ಕರ ನಾನು ಯಾವತ್ತೂ ರೆಡಿಯಾಗಿ ನಾನು ವ್ಲಾಗ್ ಮಾಡೇ ಇಲ್ಲ. ಮಾಡ್ತೀನೋ ಬಿಡ್ತೀನೋ ಅದು ನಂಗೆ ಗೊತ್ತಿಲ್ಲ. ವ್ಲಾಗ್ ಮಾಡಲೇಬೇಕು, ವಿಡಿಯೋ ಮಾಡಲೇಬೇಕು ಅಂತ ಮುರುಗಾಡಿ ಮೇಕಪ್ ಮೆತ್ಕೊಂಡು ನಾನು ಇರೋದೇ ಹೀಗೆ. ಯಾವತ್ತೂ ಮಾಡಿಲ್ಲ, ಮಾಡೋದೂ ಇಲ್ಲ. ಮಾಡ್ತೀನೋ ಬಿಡ್ತೀನೋ ಅದು ಏನೋ. ಈಗ ಫಿಸಿಕಲ್ ಅಪಿಯರೆನ್ಸ್ ಮುಖ್ಯ ಆಗುತ್ತೆ. ಎಲ್ಲರಿಗೂ ಹೋಗುವಾಗ ನೀಟಾಗಿ ರೆಡಿ ಆದಾಗ ವ್ಲಾಗ್ ಮಾಡಿರೋದು ಉಂಟು, ವೀಡಿಯೋಗಳು ಮಾಡಿರೋದು ಉಂಟು, ಇಲ್ಲ ಅಂತ ನಾನು ಹೇಳಲ್ಲ. ಏನಾದ್ರು ಪ್ರಮೋಷನ್ ಬಂದಾಗ, ಈಗ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸ್ ಅಂದಾಗ ನಮ್ಮ ಅಪಿಯರೆನ್ಸ್ ನೋಡ್ತಾರೆ, ನಾವು ಪ್ರೆಸೆಂಟೇಷನ್, ನಾವು ವೇ ಆಫ್ ಟಾಕಿಂಗ್ ನೋಡ್ತಾರೆ, ಎಲ್ಲನೂ ಅಬ್ಸರ್ವ್ ಮಾಡ್ತಾರೆ. ಈಗ ನೀವೇ ನನ್ನ ಜರ್ಕಿನ್ ಬಗ್ಗೆ ಎಷ್ಟೆಲ್ಲ ಮಾತಾಡ್ತಿದ್ರಿ ಅಲ್ವಾ? ನಮ್ಮ ಫಿಸಿಕಲ್ ಅಪಿಯರೆನ್ಸ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ನಾನು ಆದಷ್ಟು ನ್ಯಾಚುರಲ್ ಆಗಿದ್ದೆ ನನ್ನ ಪ್ರೀತಿ ಪಾತ್ರರಿಗೆ ಹತ್ರ ಆಗೋಕ್ಕೆ. ಈಗ ನೋಡಿದ ತಕ್ಷಣ ಇವ್ರು ನಮ್ಮನೆ ಹುಡುಗಿ ಥರ, ಇವರು ನಮ್ಮನೆ ಮಗಳ ಥರ ಅಂತ ರೀಚ್ ಆಗಬೇಕು ಅನ್ನೋದು ನನ್ನ ಇಂಟೆನ್ಷನ್. ನನಗೆ ಅಕ್ಕ ತಂಗಿ ಇಲ್ಲ, ಅಕ್ಕ ತಂಗಿ ಜೊತೆ ಹುಟ್ಟಿಲ್ಲ, ಅಕ್ಕ ತಂಗಿ ಜೊತೆ ಬೆಳೆದಿಲ್ಲ, ಅವ್ರ ಸಂಬಂಧ ಹೆಂಗೆ ಅಂತ ನನಗೆ ಗೊತ್ತಿಲ್ಲ, ಅವ್ರ ಬಾಂಡಿಂಗ್ ಹೆಂಗಿರುತ್ತೆ ನನಗೆ ನಿಜಕ್ಕೂ ಗೊತ್ತಿರಲಿಲ್ಲ. ನಾನು ಈ ಸೋಷಿಯಲ್ ಮೀಡ್ಯಾದಲ್ಲಿ ಜನೋನ್ ಅಕ್ಕ ತಂಗಿರು ಸಿಕ್ಕಿದ್ದಾರೆ ನನಗೆ. US ಇಂದ, ಡೆಲ್ಲಿಯಿಂದ, ಪ್ರತಿಯೊಂದಿಂದನೂ ನನ್ನ ವೀಡಿಯೋಸ್ ನೋಡ್ತಾರೆ. ಮನಸ್ಫೂರ್ತಿಯಾಗಿ ಕರೀತಾರೆ, ಅಕ್ಕ ಬನ್ನಿ ನಮ್ಮ ಮನೆಗೆ ಬನ್ನಿ ಅಕ್ಕ, ನೀವು ಬ್ಯಾಂಗ್ಳೂರಿಗೆ ಬಂದಾಗ ನಮ್ಮ ಮನೆಗೆ ಬನ್ನಿ. ಎಷ್ಟು ಪ್ರೀತಿ ಕೊಟ್ಟು ನನ್ನ ಕಾಂಟ್ಯಾಕ್ಟ್ ನಂಬರ್ಗಳನ್ನ ತೊಗೊಂಡು ನನಗೆ ಕಾಂಟ್ಯಾಕ್ಟ್ ಮಾಡಿ ನನ್ನ ಹತ್ರ ಮಾತಾಡೋರು ಇದ್ದಾರೆ, ನನ್ನ ಹತ್ರ ಹೆಲ್ಪ್ ಮಾಡಿಸ್ಕೊಂಡವರು ಇದ್ದಾರೆ, ಹೆಲ್ಪ್ ಕೇಳೋರು ಇದ್ದಾರೆ. ಅಕ್ಕ 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 ಅಂದ್ಕೊಂಡು ನಾನು ಮಾಡಿದ್ದೀನಿ, ಮಾಡ್ತಿರ್ತೀನಿ ಕೂಡ. ಆದರೆ ನಾನು ಹೇಳೋದು, ಈ ಥರ ಕಮೆಂಟ್ ಮಾಡೋಕ್ಕೆ ನಿಮಗೆ ಮನಸ್ಥಿತಿ ಎಂಥ ಸೈಕೋಗಳಿರ್ಬೇಕು ನೀವು. ಒಂದು ಹೇಳ, ದಮ್ ಇದ್ದರೆ, ತಾಕತ್ ಅನ್ನೋದಿದ್ರೆ ನೇರ ಫೇಸ್ ಟು ಫೇಸ್ ಬಂದು ಮಾತಾಡಬೇಕು. ನೇರ ಫೇಸ್ ಟು ಫೇಸ್ ಬಂದು ಮಾತಾಡಬೇಕು. ಯಾರ್ದೋ ಅಕೌಂಟ್ಗೆ ಹೋಗಿ ಕಮೆಂಟ್ ಮಾಡೋದಲ್ಲ. ಅದು ನನ್ನ ಬಗ್ಗೆ ಬೇರೆ ಯಾರ್ದೋ ಅಕೌಂಟ್ಗೆ ಹೋಗಿ ಕಮೆಂಟ್ ಮಾಡೋದಲ್ಲ. ಇದನ್ನೆಲ್ಲ ನಿಲ್ಲಿಸ್ಬಿಡಿ ಆಯಿತಾ? ನಿಮ್ಮ ಅಕೌಂಟ್ನ ರಿಪೋರ್ಟ್ ಮಾಡೋದು 5 ನಿಮಿಷ, ಬ್ಲಾಕ್ ಮಾಡೋದು 5 ನಿಮಿಷ. ತಿಪ್ಪುರ್ಲಾಗ ಹಾಕಿದ್ರು ನೆಕ್ಸ್ಟ್ ನನ್ನ ವೀಡಿಯೋಗಳನ್ನ ನೋಡೋಕ್ಕೆ ಸಿಗೋದೇ ಇಲ್ಲ ನಿಮಗೆ. ಇನ್ನೊಂದೇನೆಂದರೆ, ನನ್ನ ಫಾಲೋ ಮಾಡಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬಟ್ ಪ್ರತಿ ಸಲ ನನ್ನ ವೀಡಿಯೋಗಳನ್ನ ನೋಡೋದು ಬೇರೆಯವ್ರ ಅಕೌಂಟ್ಗೆ ಹೋಗಿ ಕಮೆಂಟ್ ಮಾಡೋದು. ಏನಕ್ಕೆ? ಏನು ಯೂಸು? ಅಷ್ಟೊಂದು ನನ್ನ ಕಂಡ್ರೆ ಹೇಟ್ರೈಟ್ ಏನಕ್ಕೆ? ನನ್ನಿಂದ ನಿಮ್ಗೇನಾದರೂ ಆಗಿದೆಯಾ? ಜನ್ಮದಲ್ಲಿ ಏನಾದರೂ? ಈ ಜನ್ಮದಲ್ಲಂತೂ ನಾನು ನಿಮ್ಮನ್ನು ನೋಡ್ಲಿರೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ನಿಮ್ಮ ಮುಖಾನೇ ಗೊತ್ತಿಲ್ಲ ನನಗೆ, ಯಾರು ನೀವು ಅಂತಲೇ ಗೊತ್ತಿಲ್ಲ. ನಿಮ್ಮ ಪ್ರೊಫೈಲ್ ಫೋಟೋದಲ್ಲಿ ನೋಡೋಣ ಅಂದರೆ ನಿಮ್ಮ ಫೋಟೋದಲ್ಲಿ ನಿಮ್ಮ ಮುಖಾನೇ ಇಲ್ಲ. ನೀವು ನನ್ನನ್ನು ಡೈಲಿ ನೋಡ್ತಿರ್ತೀರ ಎಲ್ಲ ಕಡೆ, ಇನ್ಸ್ಟಾ, ಫೇಸ್ಬುಕ್, ಯೂಟ್ಯೂಬ್ ಎಲ್ಲ ಕಡೆ ನೋಡ್ತಿರ್ತೀರ. ಅದ್ರ ಜೊತೆಗೆ ಇಲ್ಲೊಂದು ಕಮೆಂಟ್ ಮಾಡಿದ್ದಾಳೆ ನೋಡಿ, ಇವಳೊಂದು ದೊಡ್ಡ ದರಿದ್ರ, ಇವಳ್ದು ಇದೇ ಆಯಿತು. ಕೆಟ್ಟ ಕಮೆಂಟ್ ಮಾಡೋರಿಗೆ ಬಂದು ಬೈಯೋದಾಯಿತು ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ. ಕೆಟ್ಟ ಕಮೆಂಟ್ ಏನಕ್ಕೆ ಮಾಡ್ತೀಯ ನೀನು? ಕೆಟ್ಟ ಕಮೆಂಟ್ ಮಾಡಿದ್ಮೇಲೆ ಉಗಿಸ್ಕೋ. ನಾನು ನಿನಗೆ ಬಂದ್ಬಿಟ್ಟು ಏಕಾಏಕಿ ನೀ ದೊಡ್ಡ ದರಿದ್ರ ಅಂದರೆ ನೀನು ಅನ್ನಿಸ್ಕೋತೀಯಾ? ಹೇಳು, ಆನ್ಸರ್ ಮೀ, ಕಮೆಂಟ್ ಮೀ ನನಗೆ ಮಾಡು ಕಮೆಂಟ್. ಯಾರ್ದೋ ಅಕೌಂಟ್ಗೆ ಹೋಗಿ ಕಮೆಂಟ್ ಮಾಡೋದಲ್ಲ. ಅಲ್ಲಿಗೆ ನೀನೆಂತ ನಾ ಮರದೆ, ನರ ಇಲ್ಲದೆ ಇದ್ದಳು, ತಾಕತ್ತಿಲ್ಲದೆ ಇದ್ದಳು, ಶಕ್ತಿ ಇಲ್ಲದೆ ಇದ್ದಳು, ಕೈಲಾಗದೆ ಇದ್ದಳು, ಇದರಲ್ಲೇ ಗೊತ್ತಾಗತ್ತೆ ನಾನು ದರಿದ್ರ ಅಲ್ಲ. ನಾನು ದರಿದ್ರ ಆಗಿದ್ದಿದ್ರೆ ಅದು ನನ್ನ ಮನೆಗಾಗುತ್ತೆ. ನಿನಗೇನು ಯೂಸು ನಾನು ದರಿದ್ರ ಆದರೆ? ಒಬ್ರ ಬಗ್ಗೆ ಮಾತಾಡುವಾಗ ಹಲ್ಲು ನಾಲ್ಗೆ ಹಿಡ್ಕೊಂಡು ಮಾತಾಡಬೇಕು. ಒಬ್ರ ಬಗ್ಗೆ ಮಾತಾಡುವಾಗ ಹಲ್ಲು ನಾಲ್ಗೆ ಹಿಡ್ಕೊಂಡು ಮಾತಾಡಬೇಕು. ದರಿದ್ರ ನಾನು ತಾನೇ? ನಿನಗೇನು? ನಿಂದೆಲ್ಲ ಶುಭವಾಗಿದೆಯಾ? ಶುಭಲಕ್ಷ್ಮಿ, ಭಾಗ್ಯಲಕ್ಷ್ಮಿ ನೀನು. ಬಾರಮ್ಮ ಬಲಗಾಲಿಟ್ಟು ಬಾರಮ್ಮ ಅಂತ ಕರೀತಾರ ನಿನ್ನ ಮನೇಲೆಲ್ಲ ನಿನ್ನನ್ನು? ಲಕ್ಷ್ಮೀ ಬಾರಮ್ಮ, ಭಾಗ್ಯಲಕ್ಷ್ಮಿ ಬಾರಮ್ಮ ಅಂತ ಮಂಗಳಾರತಿ ಎತ್ತಿ ಪೂಜೆ ಮಾಡಿ ನಿನಗೆ ದಿನ ಕೂರಿಸಿ ಹೂವಿಂದ ಅಭಿಷೇಕ ಮಾಡ್ತಾರ ನಿನ್ನನ್ನು? ಹೌದಮ್ಮ, ನಾವೆಲ್ಲ ದರಿದ್ರಗಳು, ನೀನು ಶುಭ ಶಕುನ. ಹಂಗಾರೆ ಧರೆಗಿಳಿದು ಬಂದ ಮಹಾಲಕ್ಷ್ಮಿ ನೀನೇನಾ ತಾಯಿ? ಧರೆಗಿಳಿದು ಕೈಲಾಸದಿಂದ ಶ್ರೀ ನಾರಾಯಣನ ಸತಿ ಅಲ್ಲಿಂದ ಧರೆಗಿಳಿದು ಜುಳುಜುಳು ಅಂತ ಕಮಲದ ಮೊಗದೋಳೆ, ಕಮಲದ ಕಣ್ಣೋಳೆ, ಕಮಲದಿಂದನೇ ಉತ್ಪತ್ತಿಯಾದಂಥ ಲಕ್ಷ್ಮೀನೇನಮ್ಮ ನೀನು. ನಾವೆಲ್ಲ ದರಿದ್ರಗಳು
ಅಯ್ಯೋ ತಾಯಿ ಮಹತಾಯಿ, ಎಲ್ಲಿದ್ದೀರ ನೀವುಗಳೆಲ್ಲ? ನಿಮ್ಮ ಯೋಗ್ಯತೆಗೆ ಫಸ್ಟು ನಿಮ್ಮ ಮುಖ, ನಿಮ್ಮ ಫೇಸ್ ಹೆಂಗಿದೆ ಅಂತ ಪ್ರೊಫೈಲಲ್ಲಿ ಪಿಕ್ಚರ್ ಹಾಕಿ ದಮ್ಮಿದ್ರೆ ಆಗ ನಾನು ಹೇಳ್ತೀನಿ. ನಿಮ್ದೆಂಥ ಕಣ್ಣು, ನಿಮ್ದೆಂಥ ಮೂಗು, ನಿಮ್ದೆಂಥ ಬಾಯಿ, ನಾನು ಮಾತಾಡ್ತೀನಿ. ದರಿದ್ರ ಅಂತೆ, ದರಿದ್ರ. ನನ್ನ ಮನೆಗೆ ತಾನೇನ ದರಿದ್ರ? ನಿನಗೇನು ನೋವು? ಎಲ್ಲರೂ ಏನಾದ್ರು ಉರಿತೈತಾ ನಿನಗೆ? ಹೇಳು, ಬರ್ನಲ್ಲಿ ಹಾಕ್ಕೊಡ್ತೀನಿ ಬಂದು. ಜಾಸ್ತಿ ಹುರ್ಕೋಬೇಡ, ಗ್ಯಾಸ್ಟ್ರಿಕ್ ಆಗಿಬಿಡುತ್ತೆ. ಜಾಸ್ತಿ ಹುರ್ಕೊಂಡು ಗ್ಯಾಸ್ಟ್ರಿಕ್ ಅಲ್ಸರ್ ಆಗಿ, ಕ್ಯಾನ್ಸರ್ ಆಗಿ, ಕ್ಯಾನ್ಸರು ಇನ್ನೊಂದಾಗಿ ಕೆರ್ಕಂಡು ಆಮೇಲೆ ಆಸ್ಪತ್ರೆಯಲ್ಲಿ ಜಾಗಿಲ್ದಂಗೆ ಆಗ್ಬಿಡೋದು. ಅಯ್ಯೋ ಬಡತ್ತವ. ನೆಟ್ಟಿಗೆ ಕಮೆಂಟ್ ಮಾಡೋದು ಕಲ್ತ್ಕೊಳ್ಳಿ. ದರಿದ್ರ ಅಂತೆ, ದರಿದ್ರ. ನಾ ದರಿದ್ರ ಆದ್ರೆ ನಿನಗೇನು ಸಿಕ್ತು? ಏನಾದ್ರು ಸಿಕ್ತಾ? ಲಕ್ಷ್ಮಿ, ಶುಭಲಕ್ಷ್ಮಿ, ಭಾಗ್ಯಲಕ್ಷ್ಮಿ, ಅಷ್ಟಲಕ್ಷ್ಮಿ, ಎಷ್ಟೆಷ್ಟು ಲಕ್ಷ್ಮಿ ಅವ, ಎಲ್ಲ ಲಕ್ಷ್ಮಿ ನಿನ್ನ ಹತ್ರನೇ ಐತೆ. ಅಬ್ಬಾ ಗೈಸ್, ಇಂಥವ್ರಿಗೆ ಏನು ಹೇಳಬೇಕು ನೀವು ನನಗೆ ಹೇಳಿ. ಸಿಸ್ ಬಿಟ್ಟಾಕಿ ತಲೆ ಕೆಡಿಸ್ಕೊಬೇಡಿ, ಇದನ್ನೆಲ್ಲ ಬಿಟ್ಟು ಬೇರೆ ಏನಾದರೂ ಹೇಳಿ, ಆಯಿತಾ? ಒಂದು ಹೇಳ, ನಾ ಪ್ರತಿ ಸಲ ತೋರಿಸುವಾಗಲೂ 916 ಹಾಲ್ಮಾರ್ಕ್ನ ತೋರಿಸೇ ನಾನು ವಿಡಿಯೋ ಮಾಡಿದ್ದೀನಿ ಅಲ್ವಾ? ಇವಳಿಗೆ ಗೊತ್ತಿಲ್ಲ ಅಂದರೆ ದಯವಿಟ್ಟು ನನ್ನ ಹಳೆಯ ವ್ಲಾಗ್ನ ಹೋಗಿ ಮತ್ತೆ ಒಂದ್ಸಲ ಚೆಕ್ ಮಾಡು. ಸಿಲ್ವರ್ ಜ್ಯುವೆಲ್ರಿ ಯಾವುದು, ಗೋಲ್ಡ್ ಜ್ಯುವೆಲ್ರಿ ಯಾವುದು ಅಂತ ಫಸ್ಟ್ ಕ್ಲಾರಿಫೈ ಮಾಡ್ಕೊ. ಆಮೇಲೆ ಬಂದು ಕಮೆಂಟ್ ಬಾಕ್ಸಲ್ಲಿ ವಾಮಿಟ್ ಮಾಡು. ಓಕೆ, ಇನ್ನೇನು ಹೇಳಬೇಕು? ಏನೋ ಹೇಳಬೇಕು ಅಂದ್ಕೊಂಡೆ ಗೈಸ್, ಮಾತಾಡೋ ಬರ್ದಲ್ಲಿ ಎಲ್ಲ ಬರ್ತೋಯ್ತು. ಇನ್ನೇನಾದರೂ ನೀವು ಹೇಳ್ತೀರಾ ಸಿಲ್ವರ್ ವ್ಲಾಗ್ ಪಾರ್ಟ್ 2 ಮಾಡಿ, ಲಾಂಗ್ ಹಾರಗಳ ಕನೆಕ್ಷನ್ ಮಾಡಿ, ಬ್ಯಾಂಗಲ್ ಕಲೆಕ್ಷನ್ಸ್ ಮಾಡಿ ಅಂತ. ಅದನ್ನೆಲ್ಲ ಮಾಡಿ ಅಪ್ಲೋಡ್ ಮಾಡಿಬಿಟ್ರೆ ಇನ್ನೆಂಗಿರುತ್ತೆ ಪರಿಸ್ಥಿತಿ ನೆನೆಸ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ. ಸ್ವಲ್ಪ ಜನ ನಂಗೆ ನಿಜಕ್ಕೂ ಸಜೆಸ್ಟ್ ಮಾಡಿದ್ದಾರೆ, ಸಿಸ್ ಬೇಡ ಈ ಸೋಷಿಯಲ್ ಮೀಡ್ಯಾದಲ್ಲಿ ಪ್ರತಿಯೊಂದು ಶೋ ಆಫ್ ಮಾಡಬೇಡಿ, ತೋರಿಸ್ಬೇಡಿ. ಅವ್ರು ಕೇಳ್ತಾರೆ, ತೋರಿಸ್ಲಿ ಅಂತಲೇ ಕೇಳ್ತಾರೆ, ಪದೇ ಪದೇ ಕೇಳ್ತಿರ್ತಾರೆ. ಅದನ್ನೆಲ್ಲ ತೋರ್ಸೋಕೆ ಹೋಗ್ಬೇಡಿ, ಕಣ್ಗಳು ಸರಿ ಇಲ್ಲ, ಆ ಥರನೂ ನನಗೆ ಕಮೆಂಟ್ ಬಂದಿದೆ, ಸುಮಾರುಗಳು ಬಂದಿದೆ. ಫ್ರೆಂಡ್ಸ್, ನಾನು ಹೇಳೋದು ಇಷ್ಟೇ, ಒಬ್ರಿಗೆ ಅಂದು ನಾವು ದೊಡ್ಡವರು ಅನ್ನಿಸ್ಕೊಳ್ಳೋದು ಬೇಡ. ಏನು ಹೇಳಿ, ಒಬ್ರಿಗೆ ಅಂದು ನಾವು ದೊಡ್ಡವರು ಆಗೋದು ಬೇಡವೇ ಬೇಡ. ಏನು ಸಿಗುತ್ತೆ ಗಾಯ್ಸ್? ಒಬ್ರು ಮನ್ಸು ನೋಯಿಸಿ, ಒಬ್ರಿಗಂದು, ಒಬ್ರಿಗೆ ಹೀಯಾಳಿಸಿ, ಒಬ್ರಿಗೆ ಹಿಂಗೆಲ್ಲ ಏನು ಸಿಗತ್ತೆ? ಏನೂ ಸಿಗಲ್ಲ. ಓದ್ಕೊಂಡು ಹೋಗೋಂಥದ್ದು ಏನೂ ಇಲ್ಲ. ತುಂಬ ಕಷ್ಟಪಟ್ಟಿದ್ದೀನಿ, ಕಷ್ಟಪಡ್ತೀನಿ ಕೂಡ. ಅದು ಪ್ರತಿ ಸತಿ ಹೇಳಿದ್ದೀನಿ ಕೂಡ. ಒಂದು ಏಮ್ ಇಟ್ಕೊಂಡಿದ್ದೀವಿ ಜೀವನದಲ್ಲಿ, ನಮ್ಮ ಆಡ್ಕೊಂಡಿರೋರ ಮುಂದೆ ತಲೆ ಎತ್ತಿ ನಿಲ್ಲಬೇಕು ಅಂತ. ನಿಲ್ತೀವಿ ಗಾಯ್ಸ್, ಒಂದಲ್ಲ ಒಂದಿನ. ಇವತ್ತು ಕಷ್ಟ ಇರ್ಬೋದು ನಮ್ಗೆ, ಇವತ್ತು ಕಷ್ಟ ಇದೆ ಗಾಯ್ಸ್, ಇಲ್ಲ ಅಂತ ನಾ ಹೇಳಲ್ಲ. ನನ್ನ ಕಷ್ಟ ನನಗೆ ಗೊತ್ತು, ನಿಮಗೂ ಕಷ್ಟ ಇರುತ್ತೆ, ನಿಮಗೂ ಗೊತ್ತು. ಕಷ್ಟ ಇಲ್ಲದೆ ಇರೋ ವ್ಯಕ್ತಿ ಯಾರು ಈ ಪ್ರಪಂಚದ ಮೇಲೆ ಅಲ್ವಾ? ಇವ್ರು ಅಂತಾರೆ ಅಂದ್ಬಿಟ್ಟು ವ್ಲಾಗ್ನಂತೂ ನಿಲ್ಲಿಸಲ್ಲ. ಓಪ್, ಲೆಟ್ ಮೈ ಫಿಂಗರ್ ಕ್ರಾಸ್. ಅವರು ನನ್ನನ್ನು ಅರ್ಥ ಮಾಡ್ಕೋತಾರೆ, ಅವರು ನನಗೆ ಪ್ರೀತಿ ಕೊಡ್ತಾರೆ, ಅವರು ನನ್ನ ವ್ಲಾಗ್ಸ್ ನೋಡಲಿ, ಒಂದು ಸಪೋರ್ಟ್ ಮಾಡಲಿ ಅಂತ ಅಷ್ಟೇ ಗಾಯ್ಸ್. ಇದರಿಂದ ನಂಗೆ ಖುಷಿ ಸಿಕ್ಕಿದೆ, ನಿಜಕ್ಕೂ ನಂಗೆ ಖುಷಿ ಸಿಕ್ಕಿದೆ. ನನ್ನನ್ನು ನಾನು ಕಂಡ್ಕೊಂಡಿದ್ದೀನಿ. ನಾನು ಸ್ವಲ್ಪ ಚೆನ್ನಾಗಿರಬೇಕು, ಕೈಕಾಲೆಲ್ಲ ಏಟ್ ಮಾಡ್ಕೋಬಾರ್ದು, ಕೆಲಸ ಅಂತಲೇ ಇರಬಾರ್ದು, ನನಗೂ ಸ್ವಲ್ಪ ಟೈಮ್ ಕೊಟ್ಕೋಬೇಕು, ನಾನು ಸ್ವಲ್ಪ ಫ್ರೀ ಆಗಿರಬೇಕು, ಲವ್ಲೋಕಿಯಾಗಿರಬೇಕು, ಆ್ಯಕ್ಟಿವ್ ಆಗಿರಬೇಕು. ಇವತ್ತು ವ್ಲಾಗ್ ಹಾಕಬೇಕು, ಕಮೆಂಟ್ಸ್ ನೋಡಬೇಕು, ರಿಪ್ಲೈ ಮಾಡಬೇಕು. ಇವತ್ತು ಎಷ್ಟು ಜನ ನೋಡಿದ್ದಾರೆ, ಇವತ್ತು ಎಷ್ಟು ಜನ ಸಬ್ಸ್ಕ್ರೈಬರ್ ಆಗಿದ್ದಾರೆ. ಯಪ್ಪ, ನಿಜಕ್ಕೂ ಗಾಯ್ಸ್, ನನ್ನನ್ನು ನಾನು ಕಂಡ್ಕೊಂಡಿದ್ದೀನಿ ಈ ಯೂಟ್ಯೂಬಿಂದ. ಕಲ್ಲು ಹಾಕಬೇಡಿ. ಕೈಲಾದರೆ ಒಬ್ಬರು ಬೆಳೀತಿದ್ದಾರೆ ಅಂತಂದಾಗ ಕೈಲಾದರೆ ಸಪೋರ್ಟ್ ಮಾಡಿ. ಕೈಲಾಗಲಿಲ್ವಾ, ನನ್ನಂತರ ಲಕ್ಷಾಂತರ ಹೆಣ್ಮಕ್ಳು ಈ ಪ್ಲ್ಯಾಟ್ಫಾರ್ಮಲ್ಲಿ ಇದ್ದಾರೆ. ವಿಡಿಯೋ ಮಾಡೋರೆಲ್ಲ ನೀವು ಅಂದಂಗೆ ಕಮೆಂಟ್ ಮಾಡೋರಲ್ಲ. ಡಗಾರ್ ಅಂದರೆ ಏನು ಮೀನಿಂಗ್ ಅಂತ ಕುತ್ಕೊಂಡು 5 ನಿಮಿಷ ನಿನಗ್ಯಾರೋ ರೋಡಲ್ಲಿ ಹೋಗೋರು ಬಂದು ನೀನು ಶೋ ಆಫ್ ಡಗಾರ್ ಅಂದರೆ ನಿನಗೆ ಹೆಂಗೆ ಅನಿಸುತ್ತೆ? ಥ್ಯಾಂಕ್ ಯು. ಒಂದು ನೀವೇ ದೊಡ್ಡವರಾಗಿ ಅನ್ನಿಸ್ಕೊಂಡು ನಾನೇ ಚಿಕ್ಕವಳಾಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇದನ್ನ ಅನ್ಸ್ಕೊಂಡು ಅಭ್ಯಾಸ ಇಲ್ಲ ಗೈಸ್, ಹೇಳ್ಬಿಡ್ಬೇಕು, ತಿರುಗಿಸ್ಕೊಟ್ಬಿಡ್ಬೇಕು. ಕೊಟ್ಟಿದ್ದೀನಿ. ಹೋಪ್
ಅರ್ಥ ಮಾಡ್ಕೊಂಡ್ರೆ ಮಾಡ್ಕೊಳ್ಳಿ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಸೊ ಈ ಥರ ವರ್ಡ್ಸು ತಗೊಳಕ್ಕಾಗಲ್ಲ ಇಲ್ಲಿ. ಯಾರಿಗೂ ಹೇಳ್ಬೇಡಿ, ನನಗೆ ಅಂತಲ್ಲ, ಯಾವುದೇ ಹೆಣ್ಮಕ್ಳಿಗೂ ಈ ಥರ ಪದ ಬಳಕೆ ಬೇಡವೇ ಬೇಡ. ಕೈ ಮುಗಿತೀನಿ. ಸೊ ಓಕೆ, ಇದಾಗಿತ್ತಷ್ಟೇ ವ್ಲಾಗ್. ಹೇಳಬೇಕಿತ್ತು ಹೇಳಿದ್ದೀನಿ. ನೆಕ್ಸ್ಟ್ ವ್ಲಾಗೋಸ್ಕರ ವೆಯ್ಟ್ ಮಾಡಿ, ಒಳ್ಳೆ ವ್ಲಾಗ್ ಬರುತ್ತೆ. ಯಾವ ಥರ ವ್ಲಾಗ್ ಬೇಕೋ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಮೀ. ನೆಕ್ಸ್ಟ್ ಯಾವ ಥರ ವ್ಲಾಗ್ ಬೇಕಂತ ಕಮೆಂಟಲ್ಲಿ ಹೇಳಿ. ಟಾಟಾ, ಬಾಯ್ ಬಾಯ್, ಲವ್ ಯು.